ಓಕೆ, ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಪ್ರಾರ್ಥನೆ ಕೂಟವನ್ನು ನಾವು ಆರಂಭ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು ತಂದೆಯ ದೇವರೇ, ಪರಲೋಕದಲ್ಲಿ ಪರಿಶುದ್ಧರಾಗಿ ತಂದೆಯ ದೇವರಪ್ಪ, ಪ್ರತಿದಿನವೂ ತಂದೆಯ ದೇವರಪ್ಪ, ಭೂಲೋಕವನ್ನು ತಂದೆಯಪ್ಪ ನಿಮ್ಮ ಜ್ಞಾನದಲ್ಲಿ ತಂದೆಯಪ್ಪ, ನಿಮ್ಮ ಆಲೋಚನೆಯಲ್ಲಿ ತಂದೆ, ನಿಮ್ಮ ಇಷ್ಟದಂತೆ ತಂದೆ ನಡೆಸಿ, ಮನುಷ್ಯರಿಗೆ ಯಾವ ಆಲೋಚನೆ, ಯಾವ ಆಹಾರ, ಯಾವ ಸಹಾಯ ಬೇಕೆಂಬುದಾಗಿ ತಂದೆಯ ದೇವರಪ್ಪ ಪ್ರತಿಯೊಂದನ್ನು ದಿನನಿತ್ಯ ಒದಗಿಸಿ ಕೊಡುವ ಪರಲೋಕದಲ್ಲಿರುವ ನಮ್ಮ ತಂದೆ ನಿಮಗೆ ವಂದನೆಗಳು ತಂದೆಯ ದೇವರೇ. ಶಾಶ್ವತವಾಗಿ ತಂದೆಯ ದೇವರಪ್ಪ ಜೀವಿಸುವಂತ ಲೋಕವನ್ನು ತಂದೆಯ ದೇವರಪ್ಪ ಪ್ರತಿಯೊಬ್ಬ ಮನುಷ್ಯರಿಗೆ ಕೊಡಬೇಕೆಂಬುದಾಗಿ ದಾಹದಿಂದ ದಿನನಿತ್ಯವೂ ಕಾದುಕೊಂಡಿರುವ ತಂದೆಯ ವಂದನೆಗಳು ಸ್ತೋತ್ರಗಳು ತಂದೆ. ಆ ಮಾರ್ಗಕ್ಕೆ ತಂದೆಯ ದೇವರೇ ನಡೆಸುವಂತ ಮಾತುಗಳು ತಂದೆ, ನಮ್ಮ ಮಧ್ಯದಲ್ಲಿ ಇಟ್ಟಿರುವಂತ ನಿನ್ನ ಪರಿಶುದ್ಧವಾದ ಗ್ರಂಥವನ್ನು ತಂದೆಪ್ಪ ಆಲೋಚಿಸುವಾಗ ತಂದೆ ಪವಿತ್ರ ಮನಸ್ಸನ್ನು ದಯಪಾಲಿಸು ತಂದೆಯ ದೇವರೇ. ವಂದನೆಗಳು ಸ್ತೋತ್ರಗಳು ತಂದೆ. ನೀವು ಜೊತೆಯಾಗಿದ್ದು ನಡೆಸಿ ಪವಿತ್ರಾತ್ಮನ ಸಹಾಯವನ್ನು ದಯಪಾಲಿಸಿ ಯೇಸು ಕ್ರಿಸ್ತರ ಅವರ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿಬಿಡ್ತೇನೆ ಪರಲೋಕ ತಂದೆ, ಆಮೇನ್. ಮೊದಲನೇದಾಗಿ ದೇವರಿಗೆ ಸ್ತೋತ್ರಗಳು. ಆತ್ಮೀಯರೆಲ್ಲರಿಗೂ ವಂದನೆಗಳು. ಎಲ್ಲರಿಗೂ ಕೇಳಿಸ್ತಿದೆಯಲ್ಲ ಪ್ರೇರೆ? ಕೇಳಿಸುತ್ತೆ ಬ್ರದರ್. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ಪ್ರೇರೆ, ಅಂಶದ ಹೆಸರು ನಂಬಿಕೆಗೆ ವಿಶ್ವಾಸಕ್ಕೆ ಇರುವ ಅರ್ಥವೇನು? ಇನ್ನೊಂದ್ಸಲ ಹೇಳಿಕೊಳ್ಳೋಣ ಪ್ರೇರೆ, ಎಲ್ಲರೂ ಕೇಳಿಸುತ್ತಲ್ವಾ? ನಂಬಿಕೆಗೆ ವಿಶ್ವಾಸಕ್ಕೆ ಇರುವಂತ ಅರ್ಥವೇನು? ಅಂಶದ ಹೆಸರು. ಓಕೆ ಪ್ರೇರೆ, ಎಲ್ರು ಹೌದಲ್ವ? ಕೇಳಿಸುತ್ತಲ್ವಾ? ಕೇಳಿಸುತ್ತೆ ಬ್ರದರ್. ಓಕೆ, ಮೊದಲನೇದಾಗಿ ನಾವು ತಿಳಿದುಕೊಳ್ಳುವಂತ ಒಂದು ಪ್ರಾಮುಖ್ಯವಾದ ವಿಷಯ ಪ್ರೇರೆ ತಿಳಿದುಕೊಳ್ಳಬೇಕು. ಈ ಭೂಮಿ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಸೂರ್ಯ, ಚಂದ್ರ, ನಕ್ಷತ್ರಗಳು ಇವೆಲ್ಲವೂ ಕೂಡ ಒಂದು ತನ್ನಿಷ್ಟಾನುಸಾರವಾಗಿ, ಅಂದ್ರೆ ನಾವು ತಿಳಿದುಕೊಳ್ಳಬೇಕು, ನಮ್ಮ ಮನೆಯಲ್ಲಿ ಆಗಿರ್ಬೋದು, ನಮ್ಮ ಒಂದು ಯಾವುದೇ ಒಂದು ಇದರಲ್ಲಿರುವಂತ ವಸ್ತುಗಳನ್ನು, ನಾವು ಮನೆಯಲ್ಲಿ ಇಟ್ಟಿರುವಂತ ವಸ್ತುಗಳನ್ನು ನಾವು ಸ್ವಚ್ಛಪಡಿಸುವುದಕ್ಕೆ ಅಥವಾ ದಿನಾಲೂ ಕೂಡ ಅದನ್ನ ಯಾವ ರೀತಿ ನೋಡಿಕೊಳ್ಳಬೇಕು, ಅಥವಾ ಅದಕ್ಕೆ ನಾವ್ ಏನೇನ್ ಐಟಮ್ಸ್ ಹಾಕ್ಬೇಕು, ಆ ರೀತಿ ನಾವೆಲ್ಲವೂ ಕೂಡ ಮನುಷ್ಯರಾಗಿರುವಂತ ನಾವು ನೋಡಿಕೊಳ್ತೀವಿ ಪ್ರೇರೆ. ಆದರೆ ನಮ್ಮನ್ನು ಭೂಮಿಯಲ್ಲಿ ನಿರ್ಮಿಸಿ, ಆದ್ರೆ ದೇವರಿಗೆ ಈ ಭೂಗ್ರಹಗಳು ಲೆಕ್ಕ ಇಲ್ಲ ಪ್ರೇರೆ. ದೇವರಿಗೆ ಭೂಗ್ರಹಗಳು ಎಷ್ಟಿದೆ? ಆ 8-9 ಗ್ರಹಗಳಲ್ಲಿ ಈ ಒಂದು ಗ್ರಹದಲ್ಲಿ ಮನುಷ್ಯನಿಗೆ ಏನೆಲ್ಲ ಬೇಕು, ಏನೆಲ್ಲ ಬೇಡ, ಎಲ್ಲವನ್ನು ಕೂಡ ಅದ್ಭುತವಾಗಿ ದೇವರು ನಮ್ಮ ಮಧ್ಯದಲ್ಲಿಟ್ಟು ಅದನ್ನ ಅದ್ಭುತವಾಗಿ ದಿನಾ ಎಷ್ಟು ಬಿಸಿಲು ಬರ್ಬೇಕಂದ್ರೆ ಸೂರ್ಯನಿಗೆ ಎಷ್ಟು, ಅಥವಾ ಗಾಳಿ ಬರ್ಬೇಕಂದ್ರೆ ಅದೆಷ್ಟು ಶಕ್ತಿ ಇದೆ ಅದಕ್ಕೆ ಹಾಕ್ಬೇಕು, ಅಥವಾ ಮಳೆ ಬರ್ಬೇಕು, ಅಥವಾ ಭೂಮಿಯಲ್ಲಿ ಪ್ರತಿಯೊಂದು ಭೂಮಿ ತಿರುಗ್ಬೇಕು, ಇದೆಲ್ಲದಕ್ಕೂ ಕೂಡ ದೇವ್ರು ಯಾವ ರೀತಿ ಐಟಮ್ಸ್ ಅನ್ನ ಹಾಕಿ ಯಾವ ರೀತಿ ನಡೆಸ್ತಾ ಇದಾರೆ ಅಂದ್ರೆ ನಾವು ಒಂದ್ಸರ ಆಲೋಚನೆ ಮಾಡ್ಬೇಕು ಪ್ರಿಯರೇ. ಯಾಕೆ ಈ ಉದ್ದೇಶಗಳು, ಯಾಕೆ ಇದೆಲ್ಲವೂ ಕೂಡ ನಾವು ಮೊದಲನೇದಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ ಹೇಳುವಾಗ, ಆದರೆ ಮನುಷ್ಯನ ಮನಸ್ಸು ಎನ್ನುವಂಥದ್ದು ದಿನ ದಿನಕ್ಕೂ ಅಭಿವೃದ್ಧಿ ಆಗುತ್ತಾ ಬರುವಂತದ್ದಾಗಿದೆ ಪ್ರೇರೆ. ಕೇಳಿಸ್ತದೆ ಅಲ್ವಾ ಪ್ರೇರೆ? ಮನುಷ್ಯನ ಮನಸ್ಸು ದಿನನಿತ್ಯವೂ ಅಭಿವೃದ್ಧಿ ಆಗುವನ್ನದೇ ದೇವರಿಗೆ ಸಂತೋಷ. ಯಾಕಂದ್ರೆ ಆದಿಯಿಂದಲೂ ಅಂತ್ಯದವರೆಗೂ ದೇವರು ನಮ್ಮ ಮಧ್ಯದಲ್ಲಿದ್ದು, ದೇವರು ನಾವು ಯಾವಾಗ ಆಕಾಶ ಭೂಮಿಯನ್ನು ಸ್ಥಾಪಿಸಲ್ಪಟ್ಟು ಯಾವಾಗ ಮನುಷ್ಯರನ್ನು ಕೂಡ ಸೃಷ್ಟಿ ಮಾಡಿ ನಿರ್ಮಿಸಿ ದೇವರು ನಡೆಸಿದನೋ, ಅದೇ ಪ್ರಕಾರ ದೇವರು ಅವತ್ತಿನಿಂದ ಇವತ್ತಿನವರೆಗೂ ಅದೇ ತರ ದೇವರು ಮನುಷ್ಯನನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಮಧ್ಯಕಾಲದಲ್ಲಿ ಮನುಷ್ಯನು ಎಷ್ಟೋ ಒಂದು ವಿಧಗಳಲ್ಲಿ ದಾರಿ ತಪ್ಪುವುದುಂಟು ಪ್ರೇರೆ. ದಾರಿ ತಪ್ಪೋಗ್ತಾರೆ, ಆದ್ರೆ ದಾರಿ ತಪ್ಪಿ ದೇವರನ್ನು ತಿಳಿದುಕೊಳ್ತಾರೆ, ಆದ್ರೆ ದೇವರ ಪ್ರಕಾರ, ದೇವರ ಆಜ್ಞೆಗಳ ಪ್ರಕಾರ ನಡೆಯುವುದಿಲ್ಲ. ಅದಕ್ಕೆ ಮನುಷ್ಯರಾಗಿರುವಂತ ನಾವು ತಿಳಿದುಕೊಳ್ಳಬೇಕು, ಆಲೋಚಿಸಬೇಕು. ನಮಗೆ ಕೊಟ್ಟಂತ ಈ ಸಮಯದಲ್ಲಿ ಮನುಷ್ಯನ ಮನಸ್ಸು ಏನಿದೆಯೋ, ಈ ಮನಸ್ಸನ್ನು ದಿನನಿತ್ಯ ನಾವು ಬದಲಾಯಿಸಿಕೊಳ್ಳುವಂತದ್ದಾಗುತ್ತೆ ಪ್ರಿಯರೇ. ಯಾಕೆಂದ್ರೆ ದೇವರು ಬದಲಾಗುವಂತವರಲ್ಲ, ಅವರು
ಎಕ್ಸ್ಚೇಂಜ್ ಆಗುವಂತವರಲ್ಲ, ಆದ್ರೆ ಮನುಷ್ಯನ ಮನಸ್ಸು ಎಕ್ಸ್ಚೇಂಜ್ ಆಗುವಂತದ್ದು. ಅದಕ್ಕೆ ತಿಳಿದುಕೊಳ್ಳಬೇಕು, ದೇವರು ಉಂಟು ಮಾಡಿದ ಎಲ್ಲಾ ಮನುಷ್ಯರು ಸತ್ಯವಂತರಾಗಿಯೇ ಇದ್ದೀವಿ. ಅದೇ ಪ್ರಕಾರ ಸತ್ಯವಂತರಾಗಿ ಜೀವಿಸಬೇಕೆಂಬುದಾಗಿ ನಾವು ಮನುಷ್ಯನ ಮನಸ್ಸು ಮಾರ್ಪಡಿಸಿಕೊಳ್ಳಬೇಕೆಂಬುದಾಗಿ ಯಾವಾಗ ಯೇಸು ಕ್ರಿಸ್ತನ ತಿಳಿದುಕೊಳ್ತೀವೋ, ಯಾವಾಗ ತಂದೆಯ ದೇವರು ಪವಿತ್ರಾತ್ಮರು ನಾವು ಅದ್ಭುತವಾಗಿ ತಿಳಿದುಕೊಳ್ತೀವೋ, ಅವಾಗ ನಾವು ತಿಳಿದುಕೊಳ್ಳಬೇಕು, ಅವರು ಪರಿಶುದ್ಧರು. ನಾವು ಪರಿಶುದ್ಧದಲ್ಲಿ ಜೀವಿಸದಿದ್ರೆ ನಮಗೆ ಜೀವವೃಕ್ಷದಲ್ಲಿರುವಂತ ಪಾಲಿಲ್ಲ. ಅದಕ್ಕಾಗಿ ತಿಳಿದುಕೊಳ್ಳಬೇಕು, ಎಲ್ಲಾ ಕ್ರೈಸ್ತರು ಮೊದಲನೇದಾಗಿ ನಂಬಿಕೆ ಇದೆ, ನಾವು ನಂಬಿಕೆಯಲ್ಲಿ ಇದೀವಿ ಎಂಬುದಾಗಿ ಎಲ್ಲಾ ಕ್ರೈಸ್ತರು ಓಡ್ತಿದ್ದಾರೆ ಪ್ರಿಯರೇ. ಆದರೆ ಈ ನಂಬಿದರೆ ಸಾಕ, ಆ ನಂಬಿಕೆ ಜೊತೆಯಾಗಿ ಏನಿರ್ಬೇಕು ಅದನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ತಿಳಿದುಕೊಳ್ಳಬೇಕು, ಮೊದಲನೇದಾಗಿ ಒಬ್ಬ ವ್ಯಕ್ತಿ ಇರ್ತಾನೆ ಪ್ರೇರೆ, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ವ್ಯಕ್ತಿ ಕರಾಟೆ ಕಿಂಗ್ ಅಂತ ಕರೀತಾರೆ ಪ್ರೇರೆ. ಅವನ ಕರಾಟೆ ಕಿಂಗ್ ಅಂದ್ರೆ ಚಾರ್ಲಿಸ್ ಬೆಂಡನ್ ಅಂತ ಒಬ್ಬ ವ್ಯಕ್ತಿ ಪ್ರೇರೆ. ಯಾಕಂದ್ರೆ ಒಂದು ಚಿಕ್ಕ ಎಕ್ಸಾಂಪಲ್ ನೋಡಿಕೊಳ್ಳೋಣ. ಆ ವ್ಯಕ್ತಿ ಭೂಮಿಯಲ್ಲಿ ಅವನು ಈ ಚಿಕ್ಕ ಚಿಕ್ಕ ಕರಾಟೆಗಳ ಚಿಕ್ಕ ಇದ್ರಲ್ಲೆಲ್ಲ ಕೂಡ ಅವನು ಏನ್ ಮಾಡ್ತಾನೆ ಅಂದ್ರೆ, ಒಂದು ಹಗ್ಗ ಹಾಕಿಕೊಂಡು ಪ್ರೇರೆ ಈ ಕಡೆ ಕಂಬದಿಂದ ಆ ಕಡೆ ಕಂಬಕ್ಕೆ ಹಗ್ಗದಲ್ಲಿ ನಡೆಯೋದು ಇದೆಲ್ಲ ಕೂಡ ಮಾಡ್ತಿರ್ತಾನಂತೆ ಪ್ರಿಯರೇ. ಆದರೆ ಈ ಚಿಕ್ಕ ವಿಷಯದಲ್ಲೆಲ್ಲ ಈ ಒಂದು ಬೆಟ್ಟದಿಂದ ಈ ಒಂದು ಕಂಬದಿಂದ ಆ ಕಂಬಕ್ಕೆ ಹಗ್ಗ ಹಾಕಿ ಇದೆಲ್ಲ ಕೂಡ ನಡೆಸ್ತಾರೆ. ನಾವು ನೋಡಿರ್ತೀವಿ, ಅನೇಕರು ಅಲ್ಲೆಲ್ಲಿ ರೋಡಲ್ಲಿ ಆಗಿರ್ಬೋದು ಅಲ್ಲೆಲ್ಲಿ ನಡೆಸ್ತಾ ಇದ್ದಾರೆ. ಆ ರೀತಿ ಚಾರ್ಲಿಸ್ ಬೆಂಡನ್ ಎಂಬುದಾಗಿ ಹೇಳುವಂತ ಈ ವ್ಯಕ್ತಿ, ಇದರಿಂದ ನಾನು ದೊಡ್ಡ ಸಾಹಸ ಮಾಡ್ಬೇಕಲ್ವಾ, ಏನಾದ್ರೂ ಒಂದು ದೊಡ್ಡ ಸಾಹಸ ಮಾಡ್ಬೇಕು, ಎಲ್ಲರಿಗೂ ಕೂಡ ನಾನು ಪ್ರಚಾರ ಆಗ್ಬೇಕು, ಅಥವಾ ನನ್ನ ವಿಶ್ವಾಸವೆಲ್ಲರಿಗೂ ಪರಿಚಯ ಮಾಡ್ಬೇಕು, ನಾನು ಯಾವ ರೀತಿ ಇದೀನಿ ಎಂಬುದಾಗಿ ಎಲ್ಲರಿಗೂ ಪರಿಚಯ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕೆಂಬುದಾಗಿ ಹೇಳುವಾಗ, ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಒಂದು ನಯಗರ ಜಲಪಾತ ಇದೆ ಪ್ರಿಯರೇ. ನಯಗರ ಜಲಪಾತ ಪ್ರಪಂಚದಲ್ಲಿದೆ ಪ್ರಿಯರೇ. ಅದನ್ನ ಅಲ್ಲಿ ಹೋಗಿ ನಯಗರ ಜಲಪಾತ ಅಂತ ಇದುವಾಗ ನಾವು ಅದನ್ನ ಚಿಕ್ಕದಾಗಿ ಅರ್ಥ ಆಗ್ಬೇಕಂದ್ರೆ, ನಮ್ಮ ಶಿವಮೊಗ್ಗ ಸೈಡ್ ಬರುತ್ತೊಂದು, ಅದು ಸುಮಾರು 960 ಅಡಿವರೆಗೂ ಇದೆ ಪ್ರಿಯರೇ. ಅಂತ ಒಂದು ನಯಗರವಾದ ಜಲಪಾತದ ಬಳಿಯಲ್ಲಿ ಹೋಗಿ ಅವನು ಅಂತ ಎರಡು ಕಡೆ ಇರುವಂತ ಜಲಪಾತಕ್ಕೆ, ಆ ಕಡೆಗೆ ಎರಡು ಕಡೆ ಜಲಪಾತ ನೀರಿಳಿಯುವಂತ ಅಲ್ಲಿಗೆ ಹೋದ್ರೇನೆ ಅಷ್ಟೊಂದು ಮೈ ನಡುಗುತ್ತೆ ಪ್ರಿಯರೇ. ಅಂತ ಒಂದು ಜಲಪಾತದ ಮಧ್ಯದಲ್ಲಿ, ಅಂತ ಒಂದು ಜಲಪಾತದ ದೊಡ್ಡ ಆ ಕಡೆ ಎರಡು ಬೆಟ್ಟಗಳ ಮಧ್ಯದಲ್ಲಿ ನೀರಿಳಿಯುವಂತ ಆ ಜಲಪಾತದ ಮಧ್ಯದಲ್ಲಿ ಹೋಗಿ ಅಲ್ಲಿ ನೋಡಿ, ಈ ಚಿಕ್ಕವೆಲ್ಲ ಕೂಡ ನಡೆಸುವುದರಿಂದ ನನಗೇನು ಅಭಿಮಾನ ಆಗುದಿಲ್ಲ ಅಥವಾ ನನಗೇನು ಗೌರವ ಸಿಕ್ಕುವುದಿಲ್ಲ. ಆದ್ರೆ ನಾನು ಮಾಡಿದ್ರೆ ಭೂಮಿ ಮೇಲೆ ದೊಡ್ಡ ಕೆಲಸವನ್ನೇ ಮಾಡ್ಬೇಕೆಂಬುದಾಗಿ ಹೇಳಿಕೊಂಡು ಈ ಜಲಪಾತದಿಂದ ಆ ಕಡೆ ಜಲಪಾತಕ್ಕೆ ಮಧ್ಯದಲ್ಲಿ ದೊಡ್ಡ ಹಗ್ಗವನ್ನು ಕಟ್ತಾನೆ ಪ್ರೇರೆ. ಅರ್ಥ ಆಗ್ತಿದ್ಯಲ್ವಾ? ಎಲ್ಲರೂ ಕೇಳಿಸಿದ್ಯಲ್ಲ ಪ್ರೇರೆ? ಓಕೆ. ಆದ್ರೆ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಒಂದು ಹಗ್ಗವನ್ನು ಹಾಕಿ ಅದರಲ್ಲಿ ಪ್ರೆಸರ್ ಮಾಡ್ತಾನೆ ಪ್ರೇರೆ, ಎಲ್ಲರಿಗೂ ಪ್ರಚಾರ ಮಾಡ್ತಾನೆ, ಹೋಗಿ ನಡೆಸ್ತಾನೆ. ಈ ಹಗ್ಗ ಹಾಕಿ ಅದ್ರ ಮೇಲೆ ನಡೆಯಕ್ಕೆ ಪ್ರಯಾಸ ಪಡ್ತಾನೆ ಪ್ರೇರೆ. ಆ ಹಗ್ಗದ ಮೇಲೆ ಅದೇ ನಾವು ಊಹೆ ಮಾಡ್ಕೊಳ್ಳಿ ಪ್ರಿಯರೇ, ಅದನ್ನ ನಾವು ತಿಳಿದುಕೊಳ್ಳಬೇಕು. ಅಂತ ಒಂದು ದೊಡ್ಡ ಜಲಪಾತ, ಅಂತ ಒಂದು ದೊಡ್ಡ ಈ ಒಂದು ನೀರು ಇಳಿಯುವಂತ ಸಮಯದಲ್ಲ, ನೀರು ಮೇಲಿಂದ ಬಂದು ಕೆಳಗೆ ಧುಮುಕ್ತಿದ್ರೆ ಅದು ಭಯಂಕರವಾದ ಶಬ್ದ ಬರುತ್ತೆ ಪ್ರಿಯರೇ. ಆ ಶಬ್ದದಲ್ಲಿ ನಿಲ್ಲುವುದಕ್ಕಾಗುದಿಲ್ಲ. ಅದನ್ನ ನೋಡಿದ್ರೆ ಮನುಷ್ಯನು ಅದು ಒಂದ್ ಹೆಜ್ಜೆ ಮುಂದೆ ಇಡಕ್ಕೆ ಅಷ್ಟು ಭಯ ಪಡ್ತಾನೆ. ಅಂತ ಒಂದು ಜಲಪಾತದ ಮಧ್ಯದಲ್ಲಿ ಹೋಗಿ ದೊಡ್ಡ ಹಗ್ಗವನ್ನು ಕಟ್ಟಿಕೊಂಡು ಅವನು ಈ ಕಡೆಯಿಂದ ಆ ಕಡೆಗೆ ಹೋಗಿ ಪ್ರಯಾಸ ಪಡ್ತಾನೆ ಪ್ರಿಯರೇ. ಅಂದ್ರೆ ಒಂದ್ಸಲ ಹೋಗ್ತಾನೆ ಪ್ರಿಯರೇ. ಆದ್ರೆ ಅಲ್ಲಿ ಇರುವಂತ ಜನರು ಸುಮಾರು ಒಂದು ಲಕ್ಷಾನುಗಟ್ಲೆ ಜನಗಳು ಹೋಗಿರ್ತಾರೆ ಪ್ರಿಯರೇ. ಯಾಕಂದ್ರೆ ಈ ಚಿಕ್ಕ ಪುಟ್ಟ ಇದ್ರಲ್ಲೇ ನಡೆಯೋದು ಎಷ್ಟೋ ಕಷ್ಟ, ಕಲ್ತಿರುವರು ಅದ್ರಲ್ಲಿ ನಡೀತಾ ಇರ್ತಾರೆ. ಅಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಬಿದ್ರು ಕೂಡ ಏನು ಸಮಸ್ಯೆ ಆಗಲ್ಲ. ಆ ರೀತಿಯಾಗಿ ಇರುತ್ತೆ ಇಲ್ಲೆಲ್ಲ ಕೂಡ ಓಕೆ ನಡೆಸ್ತಾನೆ. ಆದ್ರೆ ಅಂತ ಒಂದು ಸಮಯದಲ್ಲಿ, ಅಂತ ಒಂದು ಸ್ಥಾನದಲ್ಲಿ ಅವನು ಹೋಗಿ ಈ ಜಲಪಾತದಿಂದ ಆ ಜಲಪಾತಕ್ಕೆ ಹಗ್ಗ ಕಟ್ಟಿ ಅದ್ರ ಮೇಲೆ ನಡೆಯೋದಂದ್ರೆ ಏನು, ಆದ್ರೆ ಅವನ ಜೀವಕ್ಕಿಷ್ಟು ಇರುವಂತ ಧೈರ್ಯ ಏನು, ಆ ಗುಂಡೆಗಿರುವಂತ ಧೈರ್ಯ ಆಲೋಚಿಸ್ಬೇಕು. ಅದು ನೋಡಕ್ಕೆ ಭಯಂಕರವಾದ ಜನಗಳು ಹೋಗಿರ್ತಾರೆ ಪ್ರಿಯರೇ. ಮೊದಲನೇದಾಗಿ ಕಟ್ಟಿ ಎಲ್ಲರೂ ನೋಡ್ತಾ ಇರುವಾಗ ಕೇಳ್ತಾನೆ ಪ್ರಿಯರೇ, ಅವ್ರನ್ನೆಲ್ಲರೂ ಅಲ್ಲಿರುವಂತ ಜನಗಳೆಲ್ಲ ಎಲ್ಲರೂ ಕೂಡ ಕೇಳ್ತಾನೆ, ಅದು ಎಲ್ಲರೂ, ನಾನು ಈ ಕಡೆಯಿಂದ ಆ ಕಡೆಗೆ ಹೋಗ್ತೀನಿ ಅಂತ ನಿಮಗೆ ನಂಬಿಕೆ ಇದೆಯಾ?
ಅಂತ ಕೇಳ್ತಾನೆ ಜನಗಳಿಗೆ. ಅವರು ಹೇಳ್ತಾರೆ, ನೀವು ಜಾಸ್ತಿ ಇದೆಲ್ಲ ನಡೆಸಿ ನಿಮ್ ಮೇಲೆ ಪರ್ಫೆಕ್ಟ್ ಆಗಿ ನಮ್ಗೆ ಪೂರ್ತಿ ನಂಬಿಕೆ ಇದೆ, ನೀವು ಯಾವ್ದೇ ಕಾರಣಕ್ಕೆ ಸೋಲಲ್ಲ, ನೀವು ಗೆದ್ದೇ ಗೆಲ್ತೀರ ಅಂತ ಒಂದ್ಸಲ ಹೇಳ್ತಾರಂತ. ಅವಾಗ ಈ ಕಡೆಯಿಂದ ಹೋಗ್ತಾನಂತೆ ಪ್ರೇಯರ್, ಈ ಕಡೆಯಿಂದ ಒಂದ್ಸಲ ಹೋಗ್ತಾನೆ. ಅವಾಗ ಎಲ್ಲ ಜನರು ಅಲ್ಲಿರೋರೆಲ್ಲ ಕೂಡ ಅಲ್ಲಿರುವಂತ ನೀರು ಶಬ್ದ, ಭಯಂಕರವಾಗಿ ನೀರಿನ ಶಬ್ದ ಬರುತ್ತೆ ಪ್ರೇಯರ್. ಆ ನೀರಿನ ಶಬ್ದ ಕೇಳಿಸೋದೇ ಇಲ್ಲ, ಅಷ್ಟು ಕೂಗಾಡ್ತಾರಂತೆ, ನೀವು ಗೆಲ್ತೀರಾ ಅಂತ ಭಯಂಕರವಾಗಿ ಕಿರ್ಚಾಡ್ತಾರೆ ಪ್ರೇಯರೆ. ಆ ರೀತಿಯಾಗಿ ಒಬ್ಬ ಒಂದ್ಸಲ ಹೋಗ್ತಾನೆ. ಅದೇ ಎರಡನೇ ಸಲ ಕೂಡ ಒಂದು ಅದ್ರ ಮೇಲೆ ಒಂದು ಚಿಕ್ಕ ಟೇಬಲ್ ಅನ್ನ ಹಾಕೊಂಡು, ಅದ್ರ ಮೇಲೆ ಒಂದು ಗ್ಯಾಸ್ ಸ್ಟವ್ ಅನ್ನು ಇಟ್ಕೊಂಡು, ಅದಕ್ಕೆ ಹಿಂದೆ ಚೇರ್ ಹಾಕೊಂಡು, ಇದೆಲ್ಲ ಯಾವ್ದ್ರ ಮೇಲೆ ಹಾಕ್ತಿದ್ದಾನೆ ಪ್ರೇಯರೆ? ಯಾವ್ದ್ರ ಮೇಲೆ ಇಟ್ಕೊಂತಿದ್ದಾನೆ? ಯಾರಾದ್ರೂ ಹೇಳ್ಬೋದು? ಹಗ್ಗ. ಒಂದು ಹಗ್ಗದ ಮೇಲೆ ಟೇಬಲ್ ಅಂದ್ರೆ ಏನು, ಅದ್ರ ಮೇಲೆ ಅವ್ನ್ ಕೂತ್ಕೊಳ್ಳೋದಂದ್ರೇನು, ಅದ್ರ ಮೇಲೆ ಚೇರ್ ಹಾಕೊಂಡು, ಮತ್ತೆ ಅದ್ರ ಮೇಲೆ ಗ್ಯಾಸ್ ಸ್ಟವ್ ಹಾಕೊಂಡು, ಅದ್ರ ಮೇಲೆ ಆಮ್ಲೆಟ್ ಹಾಕೊಳ್ಳುವುದು ಅಂದ್ರೆ ಏನ್ ಪ್ರೇರೆ? ಅದು ಎಲ್ಲಿದೆ? ಅವನು ಆ ಕಡೆ ಈ ಕಡೆ ದೊಡ್ಡ ಬೆಟ್ಟಗಳ ಮಧ್ಯೆ, ಆ ಬೆಟ್ಟದ ಶಿಖರಗಳು ನೀರಿಳಿಯುವಂತ ಜಲಪಾತದ ಮಧ್ಯದಲ್ಲಿದ್ದಾನೆ. ಅವಾಗ ಹೇಳ್ತಿದ್ದೇನೆ, ನಾನು ಇಲ್ಲಿಂದ ಆ ಕಡೆಗೆ ಈ ಮಧ್ಯದಲ್ಲಿ ಹೋಗಿ ನಾನು ಆಮ್ಲೆಟ್ ಹಾಕೊಂಡು ತಿಂತೀನಾ ಅಂತ ಕೇಳ್ತಿದ್ದಾನೆ ಜನಗಳನ್ನ. ಅವಾಗ ಏನ್ ಹೇಳ್ತಾರೆ, ನೀವ್ ತಿಂತೀರಾ, ನಿಮ್ಮಿಂದ ಎಲ್ಲವೂ ಸಾಧ್ಯ, ನಿನ್ನಿಂದ ಆಗದೆ ಇರುವಂತದ್ದು ಯಾವ್ದಿಲ್ಲ, ನೀವ್ ತಿಂತೀರಾ ಅಂತೆಲ್ಲ ಕೂಗ್ತಾ ಇದಾರೆ. ಅವಾಗ ಆಮ್ಲೆಟ್ ಹಾಕೊಂಡು ಕೂಡ ತಿಂತಾನಂತೆ ಪ್ರೇರೆ. ಎರಡನೇ ಸಲ ಆಯ್ತು. ಮೂರನೇ ಸಲ ಕೂಗಿ ಇನ್ನೊಂದ್ಸಲ ಜೋರಾಗಿ ಕೂಗಿ ಮೂರನೇ ಸಲ ಹೇಳ್ತಾನಂತೆ, ನಾನು ಈಗ ಈ ಕಡೆಯಿಂದ ಮತ್ತೆ ಆ ಕಡೆ ಸೈಡಿಗೆ ಓಡ್ತೀನಿ, ನಾನು ಓಡೋ ಚಾನ್ಸ್ ಇದೆಯಾ, ಓಡ್ಬೋದಾ ಅಂತ ಕೇಳ್ತಾನಂತೆ. ಅವ್ರು ಮತ್ತೆ ಕಿರ್ಚಿರಂತೆ ಪ್ರೇರೆ, ನೀವು ಓಡ್ತೀರಾ, ನಿಮ್ ಕೈಲಿ ಆಗುತ್ತೆ, ನೀವು ಓಡ್ ಬರ್ತೀರಾ ಅಂತ. ಅವಾಗ ಅದೇ ಪ್ರಕಾರ ಆ ಕಡೆಯಿಂದ ಈ ಕಡೆಗೆ ಓಡಿ ಬರ್ತಾನೆ ಪ್ರೇರೆ. ಈಗ ಎಷ್ಟ್ ಸಲ ಆಯ್ತು? ಮೂರನೇ ಸಲ ಆಯ್ತಲ್ವಾ? ಈಗ ನಾಲ್ಕನೇ ಸಲ ವ್ಯಕ್ತಿ ಹೇಳ್ತಾನೆ ಪ್ರೇರೆ, ನಾನು ಇದ್ರ ಮೇಲೆ ಯಾವ ರೀತಿ ಆದ್ರೂ ಹೋಗೋಕ್ ಸಾಧ್ಯನಾ, ನಾನ್ ನಡಿತೀನ, ಹೋಗ್ಬಿಡ್ತೀನ ಅನ್ನೋ ಜೋರ ಇನ್ನೂ ಹೆಚ್ಚಾಗಿ ಕಿರ್ಚ್ತಾರೆ ಪ್ರೇರೆ. ಎಲ್ಲಾ ವಿಷಲ್ ಹೊಡಿಯೋದು, ಎಲ್ಲ ಜೋರಾಗಿ ಕಿರ್ಚೋದು, ಅಂದ್ರೆ ಭಯಂಕರವಾಗಿ ಕಿರ್ಚ್ತಾರೆ, ನೀವ್ ಹೋಗ್ತೀರಾ, ನೀವ್ ಇದ್ ಮಾಡ್ತೀರಾ ಅಂತ ಹೇಳಿ. ಆ ಮನುಷ್ಯ ಒಂದೇ ಒಂದ್ ಕೇಳ್ತಾನೆ ಪ್ರೇರೆ, ಆದ್ರೆ ನೀವು ನನ್ನನ್ನು ಇಷ್ಟೊಂದು ನಂಬಿದ್ರಲ್ಲ, ಇಷ್ಟೊಂದು ನಂಬಿಕೆ ಇದೆಯಲ್ವಾ, ನೀವ್ ಯಾರಾದ್ರೂ ಬಂದು ನನಗೆ ನನ್ನ ಹೆಗ್ಲ ಮೇಲೆ ಒಬ್ರು ಕುತ್ಕೊಂಡ್ರೆ ಸಾಕು, ನಾನು ಆ ಕಡೆಗೆ ತಗೊಂಡ್ ಹೋಗ್ತೀನಿ, ಅವಾಗ ಬರ್ತೀರಾ ಅಂತ ಕರಿತಾನಂತೆ ಪ್ರೇರೆ. ಎಷ್ಟು ಜನ ಇದಾರೆ ಪ್ರೇರಲ್ಲಿ? ಸುಮಾರು ಲಕ್ಷಗಟ್ಲೆ ಜನ ಇದಾರೆ. ಅವಾಗ ಏನಾಗ್ಬೇಕು? ಯಾವಾಗ ಒಂದು ಮನುಷ್ಯ, ನೀವ್ ಇಷ್ಟು ಜನದಲ್ಲಿ ಯಾರಾದ್ರೂ ಬಂದು ನೀವು ಒಬ್ರು ನನ್ನ ಹೆಗ್ಲ ಮೇಲೆ ನಿಂತ್ಕಂದ್ರೆ, ನಾನು ಇದೇ ಯಾವ ರೀತಿ ಹೋಗಿದ್ನೋ ಆ ರೀತಿ ನಾನು ಮತ್ತೆ ರಿವರ್ಸ್ ಬರ್ತೀನಿ ಅಂತ ಹೇಳ್ತಾನಂತೆ ಪ್ರೇರೆ. ಆಗ ತಿಳಿದುಕೊಳ್ಳಬೇಕು, ಎಲ್ಲ ಮನುಷ್ಯರು ಹೆಜ್ಜೆಗಳನ್ನು ನಿಧಾನಕ್ಕೆ ಹಿಂತೆಗಿತಿದ್ದಾರೆ ಅಂತೆ ಪ್ರೇರೆ. ಯಾಕೆ? ನೋಡಿದಾರಲ್ಲ ಪ್ರೇರೆ, ಅವ್ನು 3 ಸಲ ಅಂತ ಹಗ್ಗದ ಮೇಲೆ ನಡೆದಿದ್ದಾನೆ, ಆಮ್ಲೆಟ್ ಹಾಕೊಂಡು ತಿಂದಿದ್ದಾನೆ, ಟೇಬಲ್ ಹಾಕೊಂಡು ಹೋಗಿದ್ದಾನೆ, ಇದೆಲ್ಲ ಕೂಡ ಅದೆಲ್ಲ ನೋಡಿದಾರಲ್ವ, ಮತ್ತೆ ಅವ್ರ ನಂಬಿಕೆ ಇಲ್ವಾ? ಇದೆಯಲ್ಲ ಪ್ರೇರೆ. ಆದ್ರೆ ಎಲ್ಲರೂ ಕೂಡ ಒಂದೊಂದೊಂದು ಹೆಜ್ಜೆ ಹಿಂದಕ್ಕೆ ನೋಡ್ತಿದಾರಂತೆ ಪ್ರೇರೆ. ಆಗ ಆ ಮನುಷ್ಯನ ಹೇಳ್ತಾನಂತೆ ಪ್ರೇರೆ, ಆದ್ರೆ ನೀವು ನನ್ನನ್ನ ನೋಡಿ ನಂಬಿದ್ರ ಅಷ್ಟೇ, ನಾನು ಮಾಡುವಂತ ಕೆಲಸಗಳನ್ನ ನಂಬಿದ್ರ, ಆದ್ರೆ ಇದೆಲ್ಲ ಕೂಡ ನನ್ನ ನೋಡಿ ನಂಬಿದ್ರೆ ಮಾತ್ರ ಅಷ್ಟೇ. ಆದ್ರೆ ನೀವು ನನ್ನ ಮೇಲೆ ಇಟ್ಟಿರುವಂತ ವಿಶ್ವಾಸ ಸರಿಯಾದದ್ದಲ್ಲ, ವಿಶ್ವಾಸ ಮಾತ್ರ ಇಲ್ಲ ಅಂತ ಹೇಳ್ತಾನೆ. ಅದು ತಿಳಿದುಕೊಳ್ಳಬೇಕು. ಯಾಕೆ ಈ ಎಕ್ಸಾಂಪಲ್ ಅನ್ನು ನಾವು ತೆಗೆದುಕೊಳ್ಳಬೇಕೆಂಬುದಾಗಿ ಹೇಳುವಾಗ, ಈಗಿನ ಸಿಚುವೇಶನ್ ಅಲ್ಲಿ, ಈಗಿರುವಂತ ಕ್ರೈಸ್ತರಲ್ಲಿ ಅನೇಕ ಯೂಟ್ಯೂಬ್ ಗಳಲ್ಲಾಗಿರ್ಬೋದು, ಅನೇಕ ಒಂದು ಯಾವುದೇ ಒಂದು ಚಾನೆಲ್ಗಳಲ್ಲಾಗಿರ್ಬೋದು, ಅನೇಕ ಕ್ರೈಸ್ತರ ಮೇಲೆ ದಾಳಿಗಳು, ಕ್ರೈಸ್ತರ ಮೇಲೆ ಅಥವಾ ನಿಂದನೆಗಳು, ಕ್ರೈಸ್ತರ ಮೇಲೆ ಅನೇಕ ವಿರೋಧವಾಗಿ ಮಾತನಾಡುವುದು ಹೆಚ್ಚಾಗಿದೆ ಪ್ರೇಯರ್. ಅದು ತಿಳಿದುಕೊಳ್ಳಬೇಕು. ಕ್ರೈಸ್ತರಾಗಿರುವಂತ ನಾವುಗಳು ದೇವರನ್ನು ನಂಬಿದಿವಿ ಎಂಬುದಾಗಿ ಹೇಳುವಾಗ ಅದರ ನಂಬಿಕೆ ಸಾಲದು ಪ್ರೇಯರ್. ಆದ್ರೆ ಆ ನಂಬಿಕೆಗೆ ಸರಿಯಾದ ಅರ್ಥ ಕ್ರಿಯೆಗಳು ಬರುತ್ತೆ, ಅದೇ ವಿಶ್ವಾಸವು ಕೂಡ ಅವರ ಮೇಲೆ ಇಟ್ಟಿರ್ಬೇಕು. ಯಾಕಂದ್ರೆ ಶೋಧನೆಯಲ್ಲೂ ಕೂಡ, ಕಷ್ಟದಲ್ಲೂ ಕೂಡ, ನಷ್ಟದಲ್ಲೂ ಕೂಡ ಪಾಪ ಮಾಡದೆ ಜೀವಿಸ್ಬೇಕು. ಆತನು ಹೇಳಿರುವಂತ ಮಾತುಗಳಲ್ಲಿ ಆಶೀರ್ವಾದವಾದದ್ದು ಮಾತ್ರನೇ ಇಲ್ಲ, ಕಷ್ಟದಲ್ಲೂ ಕೂಡ ಇದೆ. ಅದಕ್ಕೆ ಈ ರೀತಿಯಾಗಿರುವಂತ ನಾವು ತಿಳಿದುಕೊಳ್ಳಿ, ನಂಬಿಕೆಗೆ ನಾವು ಪರಿಶೋಧಿಸ್ಬೇಕು, ನಾವು ಪರೀಕ್ಷಿಸಲ್ಪಡಬೇಕು. ಅದಕ್ಕಾಗಿ ಆ ನಂಬಿಕೆಯಲ್ಲಿ ಪರೀಕ್ಷಿಸಲ್ಪಟ್ಟು ಅದನ್ನ ನಂಬಿಕೆ ಎಂಬುದು ದಾಟಿ ವಿಶ್ವಾಸದಲ್ಲಿ ಇದ್ರೆ ಪ್ರೇರೆ, ಅದಕ್ಕೆ ಶ್ರೇಷ್ಠವಾದ ಜೀವಿತವನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಈ ಕ್ರೈಸ್ತರೇ ನಾವು
ಬರೀ ಕ್ರೈಸ್ತರೇ ಬರೀ ಎಲ್ಲಾ ಚಾನೆಲ್ಗಳು ಕೂಡ ನಮ್ದು ಶ್ರೇಷ್ಠ ಚಾಲೆಂಜ್ ಅಂತ ಹೇಳಿಕೊಂಡು ಬರೀ ಯುದ್ಧಗಳು, ಬರೀ ಕ್ರೈಸ್ತರೇ ಯುದ್ಧಗಳು, ಬೇರೆ ಯಾರು ಜಾಸ್ತಿ ಯುದ್ಧಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ನಮ್ದು ಶ್ರೇಷ್ಠ, ನಮ್ ಬೋಧನೆ ಸರಿ, ನನ್ ಮೇಲೆ ಚಾಲೆಂಜ್ ಬರ್ತೀರಿ, ನನ್ ಮೇಲೆ ಚಾಲೆಂಜ್, ಬರೀ ವಾಕ್ಯಗಳನ್ನ ತೋರಿಸಿ ಅದು ಇದು ಅವರಿಗೆ ಏನೇನ್ ಬರುತ್ತೆ ಅದನ್ನೆಲ್ಲ ಮಾತಾಡಿಸಿ ಆ ಯೂಟ್ಯೂಬ್ ಗಳಲ್ಲಿ ಎಲ್ಲರ ಮುಂದೆ ಅಪ್ಲೋಡ್ ಮಾಡಿಕೊಂಡು, ಎಲ್ಲರ ಮುಂದೆ ಯೂಟ್ಯೂಬ್ ಗಳೆಲ್ಲ ಹಾಕೊಂಡು ಎಲ್ಲ ನಮಗೆ ನಮ್ಮ ಮಧ್ಯದಲ್ಲಿರುವಂತ ಚಿಕ್ಕ ಅವಾಗ ಕಲಿಯೋಕ್ ಬಂದಿರೋರು ಅವರಿಗೆಲ್ಲ ಕೂಡ ಎಷ್ಟು ಗಾಬರಿ ಆಗುತ್ತೆ ಪ್ರೇಯರ್, ಎಷ್ಟೊಂದು ಇದಾಗುತ್ತೆ. ಅಯ್ಯೋ, ಈ ಕ್ರೈಸ್ತರಲ್ಲಿ ಏನು ಈ ರೀತಿ ಕಚ್ಚಾಟಗಳು, ಈ ರೀತಿ ಹೋರಾಟಗಳಿದೆ, ಆದ್ರೆ ನಾವು ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡದಂತ ಎಷ್ಟೋ ಒದ್ದಾಡ್ತಾರಲ್ಲ ಪ್ರೇಯರ್. ಆದ್ರೆ ತಿಳಿದುಕೊಳ್ಳಬೇಕು, ಯಾಕೆ ಮನುಷ್ಯನ ಇಷ್ಟೊಂದು ಕ್ರೈಸ್ತರ ಅನ್ನೋದಕ್ಕೆ ಯೇಸು ಕ್ರಿಸ್ತ ನಂಬಿರೋದೊಂದೇ, ದೀಕ್ಷಾಸ್ಥಾನ ಒಂದೇ, ಆದರೆ ಬೋಧನೆ ಒಂದೇ, ಆದ್ರೆ ಯಾಕೆ ಈ ರೀತಿ ವಿಧವಾದ ಮನುಷ್ಯನ ಕಲ್ಪನೆಗಳು ಕ್ರೈಸ್ತರಾಗಿರುವಂತ ನಾವು ತಿಳಿದುಕೊಳ್ಳಬೇಕು. ಒಂದೇ, ಯಾಕೆ ಯಾವ ವಿಧದಲ್ಲಿದೆ, ಯಾವ ರೀತಿಯಲ್ಲಿದೆ ಎಂಬುದಾಗಿ ಆಲೋಚಿಸಬೇಕು, ಗ್ರಹಿಸಬೇಕು, ಪರಿಶೋಧಿಸಬೇಕು. ಒಳ್ಳೆದನ್ನ 4 ಜನಗಳ ಮಧ್ಯದಲ್ಲಿ ಇರುವಾಗ ಕಲ್ತು ಒಳ್ಳೆದನ್ನ 4 ಜನ ಮಧ್ಯದಲ್ಲಿ ಪರಿಚಯ ಮಾಡಿಸ್ಬೇಕು. ಕಲಿಯದೆ ಇರುವಾಗ ಅದನ್ನ ಯಾವ ರೀತಿ ಸರಿಪಡಿಸಿಕೊಳ್ಬೇಕು ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು, ನಾವು ಇರುವಂತ ಸ್ಥಳದಲ್ಲಿ ಸರಿನೋ ತಪ್ಪ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು, ನಾವು ನೀಟಾಗಿ ಕಲ್ತಾಗ ಅಥವಾ ನಾವು ನೀಟಾಗಿ ದೇವರ ಬಳಿಯಲ್ಲಿ ಬೆಳ್ತಾಗ ವಾಕ್ಯ ಇದೇ ಪರ್ಫೆಕ್ಟ್ ಸರಿ ಎಂಬುದಾಗಿ ಹೇಳುವಾಗ 4 ಜನ ಮಧ್ಯಗಳಲ್ಲಿ ನಾವು ಮಾತನಾಡೋದಕ್ಕೆ ಇರಬೇಕು ಪ್ರೇಯರ್. ಇದು ಸರಿಯಾದ ನಂಬಿಕೆ ಮತ್ತು ಸರಿಯಾದ ಜ್ಞಾನದಲ್ಲಿ ಬೆಳೆಯುವುದಕ್ಕೆ ಸಾಧ್ಯ. ಅಲ್ಲಿ ತಿಳಿದುಕೊಳ್ಳಬೇಕಂತ ನಂಬಿಕೆ ಉಳ್ಳ ವ್ಯಕ್ತಿ ಕರೆದಾಗ ಪ್ರೇಯರ್ ಯಾರು ಕೂಡ ಅವ್ನು ನೋಡಿದರೆ ಅಷ್ಟೇ ಕೆಲಸ ಕಾರ್ಯ ಯಾರು ಕೂಡ ಹೋಗ್ಲಿಲ್ಲ ಪ್ರೇಯರ್, ಹಿಂಜರಿತಾರೆ. ಆದ್ರೆ ಯೇಸು ಕ್ರಿಸ್ತರು ಹೇಳುವಂತ ಮಾತು ಅಷ್ಟೇ, ನೀವು ನನ್ನನ್ನು ನಂಬಿದರೆ ಸಾಲದು, ಆದ್ರೆ ನನ್ನ ಕೆಲಸ ಕಾರ್ಯಗಳಲ್ಲಿ ನೀವು ಪಾಲುಗಾರರಾಗಿರುವಾಗ ನೀವು ಶ್ರೇಷ್ಠರೆಂಬುದಾಗಿ ಕರೆಯಲ್ಪಡ್ಬೇಕೆಂಬುದಾಗಿ ನಾವು ನೋಡ್ತೀವಿ ಪ್ರೇರೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದ್ದು. ಯಾಕೋಬನು ಬರೆದ ಪತ್ರಿಕೆ 2:19 ಅದನ್ನ ಪ್ರೇರೆ. ದೇವರು ಒಬ್ಬನೇ ಎಂದು ನೀನು ನಂಬು. 19. ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಎದರಿ ನಡುತ್ತವೆ. ಸಾಕು ಪ್ರಿಯರೇ, ದೆವ್ವಗಳು ಕೂಡ ಹಾಗೆಯೇ ನಂಬಿ ಎದರಿ ನಡುಗುತ್ತೇವೆ. ಇಲ್ಲಿ ತಿಳಿದುಕೊಳ್ಳಬೇಕು ಪ್ರಿಯರೇ, ಪ್ರತಿ ಕ್ರೈಸ್ತರಾಗಿರುವಂತ ಪ್ರತಿಯೊಬ್ಬ ಕ್ರೈಸ್ತರು, ಪ್ರತಿಯೊಬ್ಬ ಯೇಸು ಕ್ರಿಸ್ತರನ್ನ ನಂಬಿರುವಂತ ಪ್ರತಿಯೊಬ್ಬ ಮನುಷ್ಯರು ನಾವು ತಿಳಿದುಕೊಳ್ಳಬೇಕು, ನಾವು ಆಲೋಚಿಸಬೇಕು. ನಂಬಿಕೆಗೆ ಅದ್ಭುತವಾದ ಪದವನ್ನು ಇಲ್ಲಿ ಯಾಕೋಬನು ಬರೆದು ಹೇಳ್ತಿದ್ದಾನೆ ಪ್ರೇರೆ. ನೀನು ನಂಬಿದೀನಿ ಅಂತ ಹೇಳಿಕೊಳ್ತಿದ್ಯಾ, ದೆವ್ವಗಳಾದರೂ ನಿನಗಿಂತ 10 ಪಟ್ಟು ಎಷ್ಟು ಹೇಳಿ ನಾನು ನಂಬಿದೀನಿ ಅಂತ ಹೇಳಿಕೊಂಡು ಅವು ಗಡಗಡನೆ ನಡುಗ್ತಿದೆಯಂತೆ ಪ್ರೇರೆ. ಏನ್ ಪ್ರೇರೆ? ನಂಬಿದೀನಿ ಅಂತ ಹೇಳಿಕೊಂಡು ದೆವ್ವಗಳು ಗಡಗಡ ನಡಗ್ತಿದ್ಯಾ, ಆದ್ರೆ ಮನುಷ್ಯನೇ ನಾನ್ ನಂಬಿದೀನಿ ಅಂತ ಒಂದ್ಸಲ ಹೇಳ್ತಿದ್ದಾನೆ. ಇಲ್ಲಿ ದೆವ್ವಗಳು ನಾನ್ ಯೇಸು ಕ್ರಿಸ್ತರು, ತಂದೆಯ ದೇವರು, ಪವಿತ್ರಾತ್ಮರವರು ಇದ್ದಾರೆ, ಅವರು ಒಬ್ಬರೇ ಎಂಬುದಾಗಿ, ಪರಿಪೂರ್ಣತೆ ದೇವರಿದ್ದಾರೆ ಅಂತ ದೇವರನ್ನ ಒಬ್ಬರೇ ಅಂತ ನಂಬಿ ದೆವ್ವಗಳು ಗಡಗಡ ನಡಗ್ತಿದ್ಯಂತೆ. ಆಲೋಚಿಸ್ಬೇಕು ಪ್ರಿಯರೇ, ಮನುಷ್ಯನ್ ಒಂದ್ಸಲ ನಾನ್ ನಂಬಿದೀನಿ ಅಂತ ಹೇಳಿದ್ರೆ ದೆವ್ವಗಳು ಅದು ಭಯಪಟ್ಟು ಅವ್ 10 ಸಲ ಹೇಳ್ತಿದ್ದ, ಮನುಷ್ಯನಿಗಿಂತ ಹೆಚ್ಚಾಗಿ ಗಡಗಡನೆ ನಡಿಗೆ ನಾನ್ ನಂಬಿದೀನಿ ಅಂತ ಹೇಳ್ತಿದಾರೆ. ಅಂದ್ರೆ ಇಲ್ಲಿ ಮನುಷ್ಯನ ನಂಬಿಕೆ ಒಂದ್ ಸಲ ದೇವರಿದ್ದಾರೆ ಅಂತ ನಂಬ್ತೀನಿ ನಾನು ಅಂತ ಮನುಷ್ಯನ್ ಹೇಳಿದ್ರೆ, ದೆವ್ವಗಳು ಎಷ್ಟೋ ಸಲ ದೇವರಿದ್ದಾನೆ ಅಂತ ನಂಬ್ತಿದ್ದೇನಂತೆ. ಅದೇ ಮನುಷ್ಯನಿಗಿಂತ ಹೆಚ್ಚು ದೆವ್ವಗಳೇ ನಂಬ್ತಿದೇವಲ್ಲ, ಅದ್ರ ತಿಳಿದುಕೊಳ್ಳಬೇಕು. ಆದ್ರೆ ಈ ಸರಿಯಾದ ನಂಬಿಕೆಯನ್ನು ನಂಬಿ ಆ ನಂಬಿಕೆಗಿರುವಂತ ಪದ ಅರ್ಥಕ್ಕೆ, ಅದಕ್ಕೆ ವಿಶ್ವಾಸವನ್ನು ಕೂಡ ಅದೇ ಪ್ರಕಾರ ವಿಶ್ವಾಸದಲ್ಲಿ ನಾವು ಪಾಲುಗಾರರಾಗಿದ್ರೆ ಎಷ್ಟೋ ಶ್ರೇಷ್ಠತೆ ಪ್ರೇರೆ. ಅದಕ್ಕೆ ನಾವು ತಿಳಿದುಕೊಳ್ಳಬೇಕು. ಈ ವಿಶ್ವಾಸವನ್ನು ಅದ್ಭುತವಾಗಿ ತಿಳಿದುಕೊಳ್ಳುವಾಗ ಇನ್ನೊಂದು ಇದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ನೋಡಿಕೊಳ್ಳೋಣ ಪ್ರೇರೆ. 2 ಅರಸು 5:18 ನೋಡೋಣ ಪ್ರೇರೆ. ನಾಮಾನನ್ ಎಂಬ ಒಬ್ಬ ಕುಷ್ಠರೋಗಿ ಕಂಡು ಬರ್ತಾರೆ ಅಲ್ಲಿ. 2ನೇ ಅರಸು 5ನೇ ಅಧ್ಯಾಯ 18. ಆದರೆ ಈ ವಿಷಯದಲ್ಲಿ ಯೆಹೋವನು ನನ್ನನ್ನು ಕ್ಷಮಿಸಲಿ, ನನ್ನ ಒಡೆಯನು ಆರಾಧನೆಗೋಸ್ಕರ ರಿಮ್ಮೋನನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗುವುದು.
ಈ ಒಂದು ವಿಷಯದಲ್ಲಿ ಮಾತ್ರ ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಅನ್ನಲು ಎಲೀಷನು ಅವನಿಗೆ, ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಅವನು ಹೊರಟು ಹೋದನು. ಇದು ತಿಳಿದುಕೊಳ್ಳಬೇಕು ಪ್ರಿಯರೇ. ಯಾಕಂದ್ರೆ ನಾಮಾನನೆಂಬ ಒಬ್ಬ ಮನುಷ್ಯನು ನಮಗೆ ಗೊತ್ತು ಪ್ರಿಯರೇ. ಅವನು ಕುಷ್ಠರೋಗವನ್ನು ಕುಷ್ಠರೋಗ ಬಂದಿರುತ್ತೆ, ಕುಷ್ಠರೋಗದಲ್ಲಿರ್ತಾನೆ. ಅವನು ಎಲ್ಲಾ ಕಡೆ ಅವನು ಹುಡುಕ್ತಾನೆ ಪ್ರಿಯರೇ. ಎಲ್ಲಾ ಕಡೆ ಅವನು ಕೇವಲ ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು, ಅಷ್ಟು ಒದ್ದ ಅಧಿಕಾರ ಸ್ಥಾನದಲ್ಲಿ ಅವನಿದ್ರು ಕೂಡ, ಅವನ ಕೈಗಳಿಗೆ ಎಷ್ಟೋ ಅಧಿಕಾರಿಗಳಿದ್ರು, ಅವನು ಕೇವಲ ದೇಹಕ್ಕೆ ಹತ್ತಿರುವಂತ ಕುಷ್ಠಕ್ಕಾಗಿ ಒದ್ದಾಡ್ತಾನೆ ಪ್ರೇರೆ. ಆದ್ರೆ ಆ ದೇಹಕ್ಕೆ ಹತ್ತಿರುವಂತ ಕುಷ್ಠಕ್ಕಾಗಿ ಒದ್ದಾಡಿ ನನ್ನ ಕುಷ್ಠರೋಗವನ್ನು ತೆಗೆದುಕೊಳ್ಳುವುದಕ್ಕೆ ಎಲ್ಲಾ ತಿರುಗ್ತಿದ್ದಾನೆ, ಆದ್ರೆ ಆಗ್ತಿಲ್ಲ. ಆದ್ರೆ ಎಲಿಷನ ಕಡೆನೂ ಒಬ್ಬ ಇರ್ತಾನೆ ಪ್ರೇರೆ. ದೇವರ ಎಲಿಷನ್ ಗೊತ್ತಿರುವಂತ ಒಬ್ಬ ಹುಡುಗನ ಇರ್ತಾನೆ ಪ್ರೇರೆ. ಆ ಹುಡುಗನು ಅವನು ಪಡುವಂತ ಕಷ್ಟಗಳನ್ನು ನೋಡಿ, ಒಬ್ಬ ಮನುಷ್ಯನನ್ನು ನಾನು ಕಂಡಿದ್ದೇನೆ, ಅವನ ಬಳಿಯಲ್ಲಿ ಹೋದ್ರೆ ನಿನಗೆ ಇದಾಗುತ್ತೆ ಎಂಬುದಾಗಿ ತಿಳಿಸಿದಾಗ, ಅವನು ಎಲಿಷನ ಬಳಿಯಲ್ಲಿ ಹೋಗಿ ಕೇಳುವಾಗ ಎಲಿಷನ್ ಹೇಳ್ತಾನೆ ಪ್ರೇರೆ, ಈ ರೀತಿಯಾಗಿ ಮಾಡು, ನೀನು 7 ಸಲ ಹೋಗಿ ನದಿಯಲ್ಲಿ ಮುಳುಗಿದ್ರೆ ನಿನ್ನ ಕುಷ್ಠ ಹೋಗುತ್ತೆ ಎಂಬುದಾಗಿ ಹೇಳ್ತಾನೆ. ಅಂತ ಕುಷ್ಠ ರೋಗವು ಅವನು ಹೇಳಿದ ಪ್ರಕಾರ ಹೋಗಿ ಮುಳುಗ್ತಾನೆ, ಹೋಗುತ್ತೆ ಪ್ರೇರೆ. ಆ ಕುಷ್ಠ ರೋಗವನ್ನು ತೆಗೆದುಹಾಕಿದಂತ ದೇವರು ಇಲ್ಲಿ ನಾವು ಗ್ರಹಿಸ್ಬೇಕು ಪ್ರೇರೆ, ಅರ್ಥ ಮಾಡಿಕೊಳ್ಬೇಕು. ಕುಷ್ಠ ರೋಗವನ್ನು ತೆಗೆದುಹಾಕಿರುವಂತ ದೇವರು, ಆ ದೇವತೆ ಪ್ರತಿಮೆಗೆ ಕೈ ಮುಗಿಯುವಂತದ್ದು ಇದೆಯಲ್ಲ ಪ್ರೇರೆ, ಆ ದೇವತೆ ಪ್ರತಿಮೆಗೆ ಕೈ ಮುಗಿಯುವಂಥದ್ದು, ನನ್ನ ದಣಿಯ ಬಳಿಯಲ್ಲಿ ಹೋಗಿ ಅವರ ಜೊತೆಯಲ್ಲಿ ನಾನು ಹೋಗಿ ಕೈ ಮುಗಿತೀನಿ, ಅದೊಂದು ಮಾತ್ರ ಕ್ಷಮಿಸಲ್ಲ ಅಂತ ದೇವರಿಗೆ ಹೇಳು, ದೇವರು ಕ್ಷಮಿಸಲಿ ಅಂತ ಹೇಳಿ ಅಲ್ಲಿ ಬೇಡ್ತಿದ್ದೇನೆ ಅಂದ್ರೆ ಪ್ರೇರೆ. ಆದ್ರೆ ದೇವರನ್ನು ನಂಬಿದನೆ ವಿಶ್ವಾಸಿಸ್ತದನ, ಕ್ರಿಯೆಗಳ ಪ್ರಕಾರ ಜೀವಿಸ್ತದನ ಪ್ರೇರೆ. ನಾವು ತಿಳಿದುಕೊಳ್ಳಬೇಕು. ವಿಶ್ವಾಸ ಇದೆಯಾ? ಆದ್ರೆ ತಿಳಿದುಕೊಳ್ಳಬೇಕು. ಅವನು ಎಷ್ಟು ಹೇಳಿದಾನೆ ಕೆಳಗೆ. ಅದ್ರಲ್ಲಿ ನಾವು ನೋಡಿದ್ರೆ ಪರಲೋಕ ಭೂಲೋಕಗಳಲ್ಲಿ ಎಲ್ಲಾ ದೇಶಗಳಲ್ಲಿ ಪರಲೋಕದ ದೇವರು ಬಿಟ್ರೆ ಬೇರೆ ಯಾವ ದೇವರು ಕೂಡ ಇಲ್ಲ. ಇಸ್ರಾಯೇಲರ ದೇವರೊಬ್ಬನೇ ನಿಜವಾದ ದೇವರೆಂಬುದಾಗಿ ಅದ್ಭುತವಾಗಿ ಪ್ರಚಾರ ಮಾಡ್ತಾನೆ ಪ್ರೇರೆ. ಆದ್ರೆ ಅದ್ಭುತವಾಗಿ ಪ್ರಚಾರ ಮಾಡಿರುವಂತ ವ್ಯಕ್ತಿ, ನಾನ್ ನಂಬ್ತೀನಿ ಅನ್ನುವಂತ ವ್ಯಕ್ತಿ ಇಲ್ಲಿ ಹೇಳುವಂತ ಮಾತು ಪ್ರೇರೆ, ಯೇಸು ಕ್ರಿಸ್ತ ಇಸ್ರಾಯೇಲರ ದೇವರಿಗೆ ನೀವು 1 ಸಲ ಕ್ಷಮಿಸ್ಬೇಕಂತ ಹೇಳಿ ಅಂತ ಎಲಿಷನ ಬಳಿಯಲ್ಲಿ ಮಾತನಾಡ್ತೇನೆ ಪ್ರೇರೆ. ಆದ್ರೆ ಇವತ್ತಿನ ಕ್ರೈಸ್ತರಲ್ಲಿ ತಿಳಿದುಕೊಳ್ಳಬೇಕು, ಇವತ್ತಿರುವಂತ ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವಾಗ ಮನಸ್ಸನ್ನು ಯಾವ ರೀತಿ ಬದಲಾಯಿಸಿಕೊಳ್ಳದೆ, ಮನಸ್ಸನ್ನು ಕದಲಿಸಿಕೊಳ್ಳದೆ, ನಮ್ಮ ಮನಸ್ಸನ್ನೇ ನಮಗೆ ಜಾಗೃತಿಯಾಗಿ ಕಾಪಾಡಿಕೊಳ್ಳೋದಕ್ಕೆ ಬರೋದಿಲ್ಲ ಅಂದ್ರೆ ಪ್ರೇರೆ, ನಾವು ಯಾವ ರೀತಿಯಾಗಿ ಇನ್ನು ನಮ್ಮ ಕುಟುಂಬ, ಇನ್ನು ಎಷ್ಟೋ ಕುಟುಂಬಗಳು ನಾವು ಇವತ್ತು ಮುಂಜಾನೆಯಲ್ಲಿ ಸೇರಿದ್ವಿ ಪ್ರೇರೆ. ಆದ್ರೆ ಈ ಕುಟುಂಬಗಳಲ್ಲಿ ಕೂಡ ಸೇರಿರುವಂತ ಕುಟುಂಬದಲ್ಲಿ ಒಬ್ಬರು ನಂಬಿದ್ರೆ ಒಬ್ಬರಿಲ್ಲ, ಇಬ್ಬರಲ್ಲಿ ನಂಬಿದ್ರೆ 3 ಜನದಲ್ಲಿ ಒಬ್ಬರಿಲ್ಲ, ಅವರ ಮತ್ತೆ ಗಂಡ ನಂಬಿದ್ರೆ ಹೆಂಡತಿಲ್ಲ, ಹೆಂಡತಿ ನಂಬಿದ್ರೆ ಗಂಡ ಇಲ್ಲ. ಆದ್ರೆ ಯೇಸು ಕ್ರಿಸ್ತನ್ ನಾನ್ ನಂಬಿದೀನಿ ಅಂತ ಹೇಳಿಕೊಳ್ತೀವಿ, ಆದ್ರೆ ಕ್ರಿಯೆಗಳಲ್ಲಿ ಎಷ್ಟೋ ಮೋಸ ಹೋಗ್ತೀವಲ್ಲ ಪ್ರಿಯರೇ. ವಿಶ್ವಾಸವಿರ್ಬೇಕು. ವಿಶ್ವಾಸ ಇಟ್ರೆ ಯೇಸು ಕ್ರಿಸ್ತರ ಬಳಿಯಲ್ಲಿ ವಿಶ್ವಾಸವಿಡುವುದನ್ನು ಯಾಕೆ ನಾವು ಮರ್ತೋಗ್ತೀವಿ ಪ್ರಿಯರೇ? ಮರ್ತೋಗಿ ಆದ್ರೆ ನಂಬಿ ಎಂಬುದಾಗಿ ದೇವರು ಹೇಳಿರುವಂತ ಪದಕ್ಕಿರುವಂತ ಅರ್ಥ ಮಾತ್ರ ಇಟ್ಕೊಂಡು ನಾವು ಈ ಕ್ರೈಸ್ತರು ಓಡ್ತಿದ್ವಿ ಪ್ರೇರೆ. ಆದ್ರೆ ನಂಬಬೇಕು, ವಿಶ್ವಾಸಿಸ್ಬೇಕು ಪ್ರೇರೆ. ವಿಶ್ವಾಸವಿಲ್ಲದಿದ್ರೆ ಆ ಕ್ರಿಯೆಗಳಿಲ್ಲದಿದ್ರೆ ನಮ್ಮ ಜೀವಿತಗಳು ಏನಾಗ್ತದೆ? ಇನ್ನು ಯಾರಾದ್ರೂ ಬದಲಾಗದೆ ಇದ್ದೀವೋ, ನಾವು ಬರೀ ಬಾಯಿ ಮಾತಿಗೆ ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ಬಾಯಿ ಮಾತಿಗೆ ನಾವು ಸ್ತುತಿ ಮಾಡ್ತಿದ್ವಿ, ಬಾಯಿ ಮಾತಿಗೆ ಆರಾಧನೆ ಮಾಡ್ತಿದ್ವಿ, ಎಲ್ಲಾ ಮೀಟಿಂಗ್ ಅಟೆಂಡ್ ಮಾಡ್ತಿದ್ವಿ, ಎಲ್ಲಾ ಮೀಟಿಂಗ್ ಗಳಿಗೆ ನಾವು ಹೋಗ್ತಿದ್ವಿ, ಆದ್ರೆ ನಾನು ಬದಲಾಗಕ್ ಆಗ್ತಿಲ್ಲ ಅಂತ ಅಂದ್ಕೊಂಡ್ರೆ ಒಂದು ಸಲ ತಿಳಿದುಕೊಳ್ಳಬೇಕು, ನಾವು ದುಡಿಯೋದಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಮನಸ್ಸು ಯಾರು ಮಾಡಲ್ಲ. ಚೆನ್ನಾಗಿರೋ ಅವಯವಗಳು ಚೆನ್ನಾಗಿರುವಂತವರು, ಮೈಯಲ್ಲಿ ಎಲ್ಲ ಚೆನ್ನಾಗಿದ್ದು ಶಕ್ತಿ ಇರುವಂತವ್ರು ದುಡಿಯಕ್ ಆಗಲ್ಲ ಅಂತ ಯಾರಾದ್ರೂ ಅಂತಾರ? ಆಗಲ್ಲ ಅನ್ನುವಂಥವರು ಸೋಮೇರಿ ಅಂತ ಕರಿಬಹುದು ಪ್ರಿಯರೇ. ಆದ್ರೆ ತಿಳಿದುಕೊಳ್ಳಬೇಕು. ಅದೇ ಪ್ರಕಾರ ಮನಸ್ಸನ್ನು ಯಾಕೆ ಇನ್ನು ಕುಡಿಕತನದಲ್ಲಿ ಆಗಿರ್ಬೋದು, ಇನ್ನು ಬಂಡುತನದಲ್ಲಿ ಆಗಿರ್ಬೋದು, ಇನ್ನು ಕೆಟ್ಟ ಅಭ್ಯಾಸಗಳಲ್ಲಿ, ಕೆಟ್ಟ ಮಾರ್ಗಗಳಲ್ಲಿ, ಕೆಟ್ಟ ಕಾರ್ಯಗಳಲ್ಲಿ ಮನಸ್ಸನ್ನು ಇನ್ನು ಹಾಗೆ ಬಚ್ಚಿಟ್ಕೊಂಡಿದ್ವಿ ಪ್ರಿಯರೇ. ಅಲ್ಲಿ ಕೀರ್ತನೆಗಾರನ ಹೇಳ್ತಾನೆ ಪ್ರಿಯರೇ, ದಾವೀದನು ಅದ್ಭುತ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಎಲ್ಲದ್ರಲ್ಲೂ ಉಪಯೋಗ ಮಾಡಿಕೊಳ್ತೀವಲ್ಲ, ನಮ್ಮ ಮನಸ್ಸು ಚುರುಕಾಗ್ಬೇಕು. ನಾನೀಗ ನಾಳೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಾನೇನ್ ಮಾಡ್ಲಿ, ಎಷ್ಟೊತ್ತಿಗೆ ಅಡಿಗೆ ಮಾಡ್ಲಿಕ್ಕೆ, ಅಥವಾ ಎಷ್ಟೊತ್ತಿಗೆ ರೆಡಿ ಆಗಿರ್ಬೇಕು, ಎಷ್ಟೊತ್ತಿಗೆ ಇದಾಗ್ಬೇಕು, ನಮಗ್ ನಾವು ಬೋಧನೆ ಮಾಡ್ಕೊಳ್ತೀವಲ್ಲ. ಅವತ್ತು ಮನೋಜ್ ಬ್ರದರ್ ಅದ್ಭುತವಾಗಿ ಮಾತನಾಡಿದ್ರು, ನಮ್ಮನ್ನ ನಾವು ಉಪದೇಶಿಸ್ಕೊಳ್ಬೇಕು, ನಮ್ಮ ಮನಸ್ಸಿಗೆ ನಾವು ಉಪದೇಶಿಸ್ಕೊಳ್ಬೇಕು. ನನಗಾಗಲ್ಲ ಅಂತ ಹೇಳಿ ಮನಸ್ಸನ್ನು ಬರೀ ಬಂಡುತನಕ್ಕೆ ಒಪ್ಪಿಸ್ಬಿಟ್ಟಿರ್ತೀವಿ ಪ್ರೇಯರ್. ಆದ್ರೆ ತಿಳಿದುಕೊಳ್ಳಬೇಕು, ಒಂದು ಸಲ ಮನಸ್ಸಿಗೆ ಕೆಲಸ ಕೊಡ್ಬೇಕು ನಾವು ಪ್ರೇಯರ್. ಏನ್ ಹೇಳಿ, ಮನಸ್ಸಿಗೆ ಕೆಲಸ ಕೊಟ್ರೆ, ಮನಸ್ಸು ಮಾಡಿದ್ರೆ ಮಾರ್ಗ,
ಹೌದಲ್ವಾ? ಅದೇ ಪ್ರಕಾರ ನಮ್ಮಲ್ಲಿರುವಂತ ಮನಸ್ಸು ಒಂದು ಸಲ ಯಾಕೆ ಆಗಲ್ಲ? ನಮ್ ಮನಸ್ಸಿಗೆ ಉಪದೇಶ ಮಾಡಿ ನೋಡಿ. ಮನಸ್ಸು ನಮ್ ಮಾತು ಕೇಳುತ್ತೆ ಹೊರತು ಬೇರೆಯವ್ರ ಮಾತು ಕೇಳೋದಕ್ಕೆ ಅಷ್ಟು ಸುಲಭವಾಗಿ ಕೇಳಲ್ಲ. ಯಾಕಂದ್ರೆ ನಮ್ಮ ಆ ದೇಹದಲ್ಲಿರುವಂತ ಆತ್ಮ ನಮ್ಮ ಮಾತು ಕೇಳೋದಕ್ಕೆ ಅತಿ ಸೂಕ್ಷ್ಮವಾಗಿ ಪ್ರಯಾಸ ಪಡುತ್ತೆ. ಅಯ್ಯೋ, ನನ್ನ ದೇಹದಲ್ಲಿ ನನ್ನ ಯಾವ ರೀತಿ ಎಳಿಸ್ತಾನೋ, ಯಾವ ರೀತಿ ನಡೆದುಕೊಂಡು ಹೋಗ್ತಾನೋ, ಯಾವ ರೀತಿ ನನಗೆ ಉಪದೇಶ ಮಾಡ್ತಾನೋ, ಯಾವ ರೀತಿ ನನ್ನನ್ನು ಎಳೆಯುತ್ತಾನೆ ಎಂಬುದಾಗಿ ನಮ್ಮ ದೇಹದಲ್ಲಿರುವಂತ ನಮ್ಮ ಆತ್ಮ ನಮಗೆ ಮಾತ್ರ ಮಾತು ಕೇಳುತ್ತೆ. ಫಸ್ಟ್ ಆಫ್ ಆಲ್ ಅದನ್ನ ಮಾತ್ರ ನಾವು ಮರ್ತೋಗ್ಬಾರ್ದು. ಅದಕ್ಕೆ ಪ್ರಿಯರೇ, ಅದಕ್ಕೆ ನಾವು ತಿಳಿದುಕೊಳ್ಳಬೇಕು. ಫಸ್ಟ್ ಮನುಷ್ಯನ ಮನಸ್ಸಿಗೆ ನನ್ನ ಮನವೇ ಹೋನನ್ನು ಕೊಂಡ ನಾವು ಮನಸ್ಸಿಗೆ ಬೋಧನೆ ಮಾಡಿಕೊಂಡು, ಅದಕ್ಕೆ ಯೇಸು ಕ್ರಿಸ್ತರು ಯಾವಾಗ್ಲೂ ಹೇಳ್ತಿರ್ತಾರಲ್ವಾ, ನಿಮ್ಮ ನೀವು ಪರೀಕ್ಷೆ ಮಾಡಿಕೊಳ್ಳಿ, ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿ, ನಿಮ್ಮನ್ನು ನೀವು ಕಾದುಕೊಳ್ಳಿ, ಜಾಗರೂಕತೆಯಾಗಿರಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುವಾಗ ಯಾರಿಗೆ ಹೇಳ್ತಿದ್ದಾರೆ ಪ್ರಿಯರೇ? ದೇಹದಲ್ಲಿರುವಂತ ಆತ್ಮಕ್ಕೆ ಪದೇ 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 ಎಚ್ಚರಿಕೆ ಕೊಡ್ತಿರ್ತಾರೆ ಪ್ರಿಯರೇ. ಅದಕ್ಕೆ ತಿಳಿದುಕೊಳ್ಳಬೇಕಿಲ್ಲಿ ಯಾಕೋಬ್ ಏನ್ ಹೇಳ್ದ? ನಂಬಿದ್ದೀನಿ ಅಂತ, ನಾನು ನಂಬಿದೆ ಅಂತ ಹೇಳಿಕೊಳ್ತೀವಿ. ಆದ್ರೆ ದೆವ್ವಗಳು ನಮಗಿಂತ 10% ನಾನು ನಂಬಿದೀವಿ ಅಂತ ಹೇಳಿ ಗಡಗಡ ನಡಗ್ತಿದೆ. ಆದ್ರೆ ನಂಬಿಕೆಯಲ್ಲಿ ಕ್ರೈಸ್ತರೆಲ್ಲರೂ ಕೂಡ ನಂಬಿಕೆಯಲ್ಲಿ ಉಳಿದೋಗ್ತಿದ್ರೆ ಪ್ರಿಯರೇ. ನಂಬಿರುವಂತ ಸರಿಯಾದ ನಂಬಿಕೆಗೆ ಅದೇ ಪ್ರಕಾರ ನಂಬಿಕೆ ಜೊತೆ ಕೆಳಗಿಳಿದ ಕ್ರಿಯೆಗಳು ಕೂಡ ಜೊತೆಯಾಗಿರ್ಬೇಕು. ಆ ರೀತಿ ಕ್ರಿಯೆಗಳಿಲ್ಲದಿದ್ರೆ ನಾವು ಸರಿಯಾದ ನಂಬಿಕೆ ಅಲ್ಲ. ಪರಲೋಕಕ್ಕೆ ನಾವು ಹೋಗ್ಬೇಕಂದ್ರು, ದೇವರ ಮಾರ್ಗದಲ್ಲಿ ಇರ್ಬೇಕಂದ್ರೆ ಸರಿಯಾದ ನಂಬಿಕೆಯಲ್ಲಿ ನಾವ್ ಇರ್ಬೇಕು. ಸರಿಯಾದ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಅದರ ಕ್ರಿಯೆಗಳ ಪ್ರಕಾರ ಜೀವಿಸ್ಬೇಕು. ಕ್ರಿಯೆಗಳು ಅದ್ಭುತವಾಗಿದ್ರೆ ಅದು ವಿಶ್ವಾಸಕ್ಕೆ ಹೋಲಿಕೆಯಾಗಿ ನಮ್ಮ ಜೊತೆಯಲ್ಲಿ ಬರುತ್ತೆ ಪ್ರಿಯರೇ. ಅದಕ್ಕೆ ಇನ್ನು ಯಾರು ಬದಲಾಗದಿರುವಂತವರು ಒಂದು ಕ್ಷಣ ಆಲೋಚನೆ ಮಾಡಿ. ನಮ್ಮ ಮನೆಯಲ್ಲಿರುವಂತ ಚಿಕ್ಕ ಪುಟ್ಟ ಮಕ್ಕಳನ್ನು ನೋಡಿದ್ರೆ ನಾವು ಒಂದು ಕ್ಷಣ ತಿಳಿದುಕೊಳ್ಳಬೇಕು, ಅವರಲ್ಲಿ ಎಷ್ಟು ಶಾಶ್ವತವಾದ ಪ್ರೀತಿ ಇರುತ್ತೆ, ಎಷ್ಟೊಂದು ಇದಿರುತ್ತೆ. ಅದೇ ಅವರಿಗಿರುವಂತ ಮನಸ್ಸನ್ನು ನಮ್ಮ ಮಾತಿನಿಂದ ಹಾಳು ಮಾಡ್ತೀವಿ, ನಮ್ಮ ಬದುಕುಗಳಿಂದ ಹಾಳು ಮಾಡ್ತೀವಿ, ನಮ್ಮ ಕ್ರಿಯೆಗಳಿಂದ ಹಾಳು ಮಾಡ್ತೀವಿ, ನಮ್ಮ ನೋಟಗಳಿಂದ ಹಾಳು ಮಾಡ್ತೀವಿ. ನಮ್ಮ ಮನೆಯಲ್ಲಿರುವಂತವ್ರನ್ನ ಹಾಳು ಮಾಡೋದಲ್ದೆ ನಮ್ಮ ಸುತ್ತಮುತ್ತ ಇರುವಂತ ನೆರೆಯವರ ಮಕ್ಕಳನ್ನು ಕೂಡ ಹಾಳು ಮಾಡ್ತೀವಿ. ಯಾವ ರೀತಿ ಹಾಳು ಮಾಡ್ತಿದ್ವಿ ಅಂತ ಒಂದು ಸಲ ನಮ್ಮನ್ನು ಪರೀಕ್ಷೆ ಮಾಡ್ಕೊಂಡು, ನಾವು ಮಾತಾಡೋ ಒಂದು ಮಾತಿನಿಂದ ಇನ್ನೊಬ್ರು ಕಲಿತಾರೆ, ನಾವು ಮಾಡುವಂತ ಕೆಲಸದಿಂದ ಇನ್ನೊಬ್ರು ಕಲಿತಾರೆ, ನಾವು ನೋಡುವಂತ ನೋಟದಿಂದ ಇನ್ನೊಬ್ರು ಕಲಿತಾರೆ. ನಮಗಿರುವಂತ ನಮ್ಮಿಂದ ದೇವರು ಭಯಂಕರವಾದ ಕೃತ್ಯಗಳಿಗೆ ಇನ್ನೊಬ್ರು ನಮ್ಮನ್ನ ಶಿಕ್ಷೆಗೆ ಹಾಕ್ಬೇಕಂದ್ರೆ ನಾವು ಯೇಸು ಕ್ರಿಸ್ತನ ನಂಬಿದೀವಿ, ನಾವು ಪ್ರಾರ್ಥನೆ ಮಾಡ್ತಿದ್ವಿ, ಆದ್ರೆ ನಮ್ಮಿಂದ ಇನ್ನೊಬ್ರು ಕೆಟ್ಟೋಗ್ತಿದಾರೆ ಅಂದ್ರೆ ದೇವ್ರು ಸಹಿಸಲ್ಲ ಪ್ರಿಯರೇ. ಇಂಥ ಕ್ರಿಯೆಗಳಲ್ಲಿ ನಾವೇನಾರಿದ್ರೆ ನಾವು ಇವತ್ತೇ ಸರಿಪಡಿಸಿಕೊಳ್ಳಬೇಕು, ಮನಸ್ಸು ಮಾರ್ಪಡಿಸಿಕೊಳ್ಳಬೇಕು ಪ್ರಿಯರೇ. ಎಷ್ಟೋ ಜನ ಹೊರಗಡೆ ಅವ್ರು ನಮ್ಮನ್ನ ನೋಡಿ ಇವತ್ತು ಅನೇಕ ಕ್ರೈಸ್ತರೆಂಬುದಾಗಿ ಹೇಳ್ತಾರೆ, ಕ್ರೈಸ್ತರಲ್ಲಿ ಈ ರೀತಿ ತಪ್ಪು ಪ್ರಚಾರ ಮಾಡಲ್ಲ, ತಪ್ಪಾದ ಕಾರ್ಯಗಳು ಮಾಡಲ್ಲ ಅಂತಾರೆ. ಅವ್ರ ಮುಖಾಂತರನೇ ನಾವು ಯೇಸು ಕ್ರಿಸ್ತರನ್ನ ದ್ವೇಷ ಮಾಡಿಸೋದು, ಯೇಸು ಕ್ರಿಸ್ತರನ್ನ ಅಪಹಾಸ್ಯ ಮಾಡಿಸೋದು, ಯೇಸು ಕ್ರಿಸ್ತರನ್ನ ಮತ್ತೆ ಮತ್ತೆ ಶಿಲುಬೆಗೆ ಹಾಕಿಸುವಂತದ್ದು, ಇದೆಲ್ಲ ಕೂಡ ಕ್ರೈಸ್ತರಲ್ಲಿ ಇದೆ. ಆದ್ರೆ ಕ್ರೈಸ್ತರಲ್ಲಿ ಸರಿಯಾದ ನಂಬಿಕೆ ಆದದ್ದಲ್ಲ. ನಂಬಿಕೆಯಲ್ಲೇ ನಿಂತೋದ್ರೆ ಸಾಲದು, ವಿಶ್ವಾಸದಲ್ಲಿದ್ದು ಅದು ಕ್ರಿಯೆಗಳ ಜೊತೆಯಾಗಿ ನಾವು ಸೇರ್ಬೇಕು ಪ್ರಿಯರೇ, ನಡಿಬೇಕು. ಅವಾಗ ದೇವರು ಸಂತೋಷ ಪಡ್ತಾರೆ. ನಾವು ನಮ್ಮ ಸುತ್ತಮುತ್ತಲಿರುವ ಪ್ರಜೆಗಳು ಕೂಡ ಬೆರಳು ತೋರಿಸಿ ಮಾತನಾಡೋದಿಲ್ಲ, ಆ ರೀತಿಯಾಗಿ ನಾವು ಜೀವಿಸಬಹುದು ಪ್ರಿಯರೇ. ಅಂತ ಒಂದು ಜೀವಿತ ಇರುತ್ತೆ. ಅದಕ್ಕೆ ಇಲ್ಲಿ ನಾಮಾನನ್ ಹೇಳುವಂತ ಮಾತು ಪ್ರಿಯರೇ, ಒಂದು ಸಲ ಕೇಳು ಇಸ್ರಾಯೇಲ್ ದೇವ್ರನ್ನ, ನಾನು ದೇವತೆ ಪ್ರತಿಮೆ ಕೈ ಮುಗಿಬೇಕಾಗುತ್ತೆ. ಆದ್ರೆ ವಿಗ್ರಹ ಎಂಬುವಂಥದ್ದು ಮನುಷ್ಯನ ಬಳಿಯಲ್ಲಿ ಇವತ್ತು ಯಾವ ರೀತಿ ಇದೆ ಪ್ರಿಯರೇ? ಹೆಣ್ಣಿನ ರೂಪದಲ್ಲಿದೆ, ಆ ಎಣ್ಣೆ ರೂಪದಲ್ಲಿದೆ, ಅಥವಾ ಯಾವುದೇ ಒಂದು ವ್ಯಭಿಚಾರ ರೂಪದಲ್ಲಿದೆ, ಆದ್ರೆ ಕುಡುಕದ ರೂಪದಲ್ಲಿದೆ, ಅದು ಗುಟ್ಕದ ರೂಪದಲ್ಲಿದೆ, ಆದ್ರೆ ಕೆಟ್ಟ ಅಭ್ಯಾಸಗಳ ರೂಪದಲ್ಲಿದೆ, ಮಾಯದ ರೂಪದಲ್ಲಿದೆ, ಕಣ್ಣಿಗೆ ತಂದಿಡುವಂತ ಪಾಪ ಆಗಿರ್ಬೋದು, ಕಣ್ಣು ಮಾಡುವಂತ ಮಾಯ, ಈ ರೀತಿಯಾದ ಅನೇಕ ವಿಧವಾದ ವಿಗ್ರಹಗಳು ನಮ್ಮ ಮಧ್ಯದಲ್ಲಿ ಇದೆ ಪ್ರಿಯರೇ. ಯಾವ ಒಂದು ವಿಗ್ರಹಕ್ಕೆ ಮುಗಿದ್ರೆ ಸಾಕು, ಕೈ ಎತ್ತಿ ಮುಗ್ದಂಗೆ ನಾವು ಯಾವ ಒಂದು ಅಭ್ಯಾಸ ಕಲ್ತ್ರು, ಯಾವ ಒಂದು ಆಲೋಚನೆ ಕಲ್ತ್ರು, ಯಾವ ಒಂದು ಹ್ಯಾಬಿಟ್ಗಳು ಕಲ್ತ್ರು, ಯಾವ ಒಂದು ಮಾರ್ಗವನ್ನು ಹಿಡ್ಕೊಂಡ್ರು, ಯಾವ ಒಂದು ಇದ್ರಲ್ಲಿ ನನಗೆ ಇದೇ ಶಾಶ್ವತ, ಇದೇ ನನಗೆ ಬಿಡಕ್ ಆಗಲ್ಲ ಎಂಬುದಾಗಿ ನಾವು ಅದಕ್ಕೆ ಪ್ರಿಂಟ್ ಆಗ್ಬಿಟ್ರೆ ಪ್ರಿಯರೇ, ಈ ನಾಮಾನನ್ನು ಇಲ್ಲಿ ವಿಗ್ರಹಕ್ಕೆ ನಮಸ್ಕಾರ ಮಾಡುವುದು ಅದಕ್ಕಿಂತ ಹೆಚ್ಚಾದ ಒಂದು ವಿಗ್ರಹಕ್ಕೆ ನಾವು ನಮಸ್ಕಾರ ಮಾಡುವಂತದ್ದಾಗುತ್ತೆ. ಮುಂದೆ ನೋಡೋಣ ಪ್ರಿಯರೇ. ನೆಬೂಕದ್ನೆಚ್ಚರನ್ನು ನಾವು ನಮಗೆಲ್ಲರಿಗೂ ಗೊತ್ತಲ್ವಾ, ನೆಬೂಕದ್ನೆಚ್ಚರನು. ಅದ್ರಲ್ಲಿ ದಾನಿಯೇಲನ ಗ್ರಂಥಕ್ಕೆ ನಾವು ಹೋಗೋಣ ಪ್ರಿಯರೇ. ದಾನಿಯೇಲನ ಗ್ರಂಥ 3:5. ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡ ಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಸಾಕು ಸಿಸ್ಟರ್. ಓಕೆ, ಇಲ್ಲಿ ತಿಳಿದುಕೊಳ್ಳಬೇಕು,
ಈ ನಾಮಾನನಿಗೆ ಅಥವಾ ಇಲ್ಲಿ ಯಾರ ಬಳಿಯಲ್ಲಿ ನಾವು ನೋಡ್ತಿದೀವಿ ಅಂದ್ರೆ ಈ ಶದ್ರಕ್ ಮೇಷಕ್ಕು ಅಬೇದ್ನೆಗೋ ಇವ್ರಿಗಿರುವಂತ ಇಲ್ಲಿ ಈ ಎರಡು ಇರುವಂತ ವ್ಯತ್ಯಾಸವನ್ನು ನಾವು ನೋಡ್ಬೇಕು ನೋಡಿಕೊಳ್ಳೋಣ ಪ್ರಿಯರೇ. ಅದೇ ಈ ಎರಡು ವ್ಯತ್ಯಾಸದಲ್ಲಿ ನಮಗೆ ನಂಬಿಕೆಗೆ ಅಥವಾ ವಿಶ್ವಾಸಕ್ಕಿರುವಂತ ಅರ್ಥ. ವಿಶ್ವಾಸ ಎಂಬುದಾಗಿ ಹೇಳುವಾಗ ಕ್ರಿಯೆಗಳೆಂಬುದಾಗಿ ಕೂಡ ನಾವು ಗ್ರಹಿಸಿಕೊಳ್ಳಬಹುದು ಪ್ರಿಯರೇ. ಯಾಕಂದ್ರೆ ಆ ಅದ್ಭುತವಾದ ದೇವರಿಗೆ ಇಷ್ಟವಾದ ದೇವರ ಪ್ರಕಾರ ನಾವು ನಡೆದುಕೊಳ್ಳೋದಕ್ಕಿರುವಂತದ್ದೇ ಕ್ರಿಯೆಗಳು. ಶಾಶ್ವತವಾಗಿ ನಮ್ಮನ್ನು ಪರಲೋಕಕ್ಕೆ ನಡೆಸುವಂತದ್ದೇ ಕ್ರಿಯೆಗಳು. ದೇವರ ನಂಬಿಕೆಯ ಪ್ರಕಾರ ಜೊತೆಯಾಗಿ ಕ್ರಿಯೆಗಳಿದ್ರೆ ಪರಲೋಕಕ್ಕೆ ನಡೆಸುವಂತದ್ದಾಗಿದೆ ಪ್ರಿಯರೇ, ತಿಳಿದುಕೊಳ್ಳಬೇಕು. ಇಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲನ ಸಂಗಡಿದ್ದಂತ ಅವರು ಎಷ್ಟೊಂದು ಅದ್ಭುತವಾಗಿ ಎಷ್ಟೊಂದು ಇದರಲ್ಲಿ ಪ್ರಚಾರ ಮಾಡ್ತಾರೆ. ಆದ್ರೆ ನೆಬೂಕದ್ನೆಚ್ಚರನ ಎಂಬುದಾಗಿ ಹೇಳುವಾಗ ಪ್ರಿಯರೇ, ಭಯಂಕರವಾದ ಅತಿ ಕ್ರೂರನು ಮನುಷ್ಯನಲ್ಲಿರುವಂತಹ ಗುಣಲಕ್ಷಣಗಳು ಕ್ರೂರತ್ವಗಳು, ಆ ಗುಣಲಕ್ಷಣಗಳು ಕ್ರೂರತ್ವಗಳ ಮನುಷ್ಯನ ಮನಸ್ಸಲ್ಲಿ ತುಂಬಿಕೊಂಡು ಆ ದಾನಿಯೇಲನ ಗ್ರಂಥದಲ್ಲಿ ಅವನು ಅಷ್ಟೊಂದು ನೆಬೂಕದ್ನೆಚ್ಚರನು ಅಷ್ಟೊಂದು ಭಯಂಕರವಾದ ಕ್ರೂರನಾಗಿದ್ದಾನೆ ಪ್ರಿಯರೇ. ಈ ಪ್ರತಿಮೆಯನ್ನು ನಿಲ್ಲಿಸುವುದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿರ್ತಾನೆ ಪ್ರಿಯರಲ್ಲಿ. ಭಯಂಕರವಾಗಿ ಒಬ್ಬ ಮನುಷ್ಯನನ್ನು ನಾವೀಗ ತಿಳಿದುಕೊಳ್ಳಿ ಪ್ರಿಯರೇ, ಮನುಷ್ಯನ್ ಯಾವ ರೀತಿ ಇದ್ದಾನೆ. ಆ ಮನುಷ್ಯನನ್ನು ನಿಜವಾಗಿ ಎರಡು ಕಣ್ಣುಗಳನ್ನು ಕಿತ್ತಾಕಿರ್ತಾನೆ ಪ್ರಿಯರೇ. ಎರಡು ಕಣ್ಣುಗಳನ್ನು ಕಿತ್ತಾಕಿ ಫುಲ್ ಕಣ್ಣುಗಳನ್ನು ಕಿತ್ತಾಕಿದ್ರೆ ಎಲ್ಲಿ ಯಾವ ರೀತಿ ಇರುತ್ತೆ ಪ್ರಿಯರೇ? ಫರಿ ಬುಲ್ಡೆ ಕಾಣುತ್ತಲ್ವಾ? ಆ ಬುಲ್ಡೆ ಯಾವ ರೀತಿ ಕಾಣುತ್ತೆ ಪ್ರೇಯರ್? ಈ ಕಡೆದು ಹಿಂಗೆ ಓಪನ್, ಈ ಕಡೆದು ಈ ಕಡೆಗೆ ಓಪನ್, ಆದ್ರೆ ರಕ್ತ ಸುರಿತಾ ಇರುತ್ತೆ ಪ್ರೇಯರ್. ಅಂತ ಒಂದು ರಕ್ತ ಸುರಿಯುವಂತ ಒಂದು ಆ ಮನುಷ್ಯನನ್ನು ಆ ಪ್ರತಿಮೆ ನಿಲ್ಲಿಸುವುದಕ್ಕಿಂತ ಮುಂಚೆ ಎಲ್ಲಾ ಜನಗಳನ್ನ ಪ್ರಚಾರ ಮಾಡಿ ಎಲ್ಲಾ ಜನಗಳನ್ನ ಕರೆಸಿ ಈ ಜನಗಳ ಮಧ್ಯದಲ್ಲಿ ಆ ಕಣ್ಣು ಕಿತ್ತಾಕಿರುವಂತ ಮನುಷ್ಯನನ್ನು ತಲೆ ಹಿಡ್ಕೊಂಡು ಅಲ್ಲಿ ನಿಲ್ಸಿ, ನೋಡಿ ನಾನು ನಿಲ್ಲಿಸಿರುವಂತ ಈ 60 ಅಡಿ ಪ್ರತಿಮೆಗೆ ಯಾರಾದ್ರೂ ಕೈ ಮುಗಿಯದೆ ಹೋದ್ರೆ ಅವರಿಗೆಲ್ಲ ಕೂಡ ಇದೇ ಗತಿ ಆಗುತ್ತೆ. ಆದ್ರೆ ಎದುರಿಸ್ತಿರ್ತಾನೆ. ಅದು ಬಿಟ್ಟು ಇನ್ನೊಂದು ಉರಿಯುವಂತ ದಗದಗನೆ ಬೆಂಕಿಯೊಳಗೆ ಹಾಕಲ್ಪಡುತ್ತೆ. ಈ ರೀತಿಯಾದಿ ಅದೇ ಪ್ರಕಾರ ಊಹೆ ಮಾಡ್ಕೊಳ್ಳಿ ಪ್ರಿಯರೇ. ಕಣ್ಣುಗಳನ್ನು ನಿಜವಾಗಿ ಕಿತ್ತಾಕಿ ಅದನ್ನ ಎಲ್ಲಾ ಪ್ರಜೆಗಳ ಮುಂದೆ ತೋರಿಸಿ ಪ್ರತಿಮೆಗೆ ನಾನು ಕೈ ಮುಗಿಬೇಕಾದ್ರೆ, ನಮಗೆ ಅರ್ಥ ಆಗ್ಬೇಕಂದ್ರೆ ನಮಗೆ ಇವತ್ತು ಯಾರು ಮಾಡ್ಬೇಕಿಂತ ಕೆಲಸ? ನಮಗೆ ಮೇಲಧಿಕಾರಿಯಾಗಿರುವಂತ ನಮ್ಮ ಪ್ರಧಾನ ಮಂತ್ರಿ ಆಗಿರುವಂತ ಮೋದಿ ಅವರು ಇಂತ ಒಂದು ಕೆಲಸ ಮಾಡಿ ನಮ್ಮೆಲ್ಲರಿಗೂ ಕೂಡ ಒಂದು ಬೆದರಿಕೆ ಹಾಕಿದ್ರೆ ನಾವು ಏನ್ ಮಾಡ್ಬೇಕು ಪ್ರಿಯರೇ? ಊಹೆ ಮಾಡ್ಕೊಳ್ಳಿ. ಅದೇ ಪ್ರಕಾರ ಆಗಿದ್ದಂತ ರಾಜನ ಕಾಲದಲ್ಲಿ, ಆಗಿರುವಂತ ಸಮಯದಲ್ಲಿ, ಆಗಿದ್ದಂತ ಸಂದರ್ಭದಲ್ಲಿ, ಆ ಒಂದು ಸಮಯಗಳಲ್ಲಿ ಯಾವ ರೀತಿ ಅವರ ನಂಬಿಕೆಯನ್ನು ಕಾಪಾಡಿಕೊಂಡು ಅವರು ಯಾವ ರೀತಿ ಯೇಸು ಕ್ರಿಸ್ತರ ಮೇಲೆ ವಿಶ್ವಾಸವಿಟ್ಟು ತಂದೆಯ ದೇವರನ್ನ ಅವರು ತಿಳ್ಕೊಂಡಿದ್ದಾರೆ ಪ್ರಿಯರೇ, ನಾವು ತಿಳಿದುಕೊಳ್ಳಬೇಕು. ಇವತ್ತು ನಮಗೆ ನಮ್ಮ ಬಳಿಯಲ್ಲಿ ಪರಿಶುದ್ಧವಾದ ಗ್ರಂಥ ಅದ್ಭುತವಾಗಿದೆ. ಅವತ್ತು ಗ್ರಂಥಗಳಿಲ್ಲ. ಅವತ್ತು ಗ್ರಂಥ ಎಲ್ಲಿ ಸಿಗುತ್ತಪ್ಪ? ಅದು ಕಷ್ಟಪಟ್ಟು ಆ ಗ್ರಂಥವನ್ನು ಯಾರ ಬಳಿಯಲ್ಲಿರುತ್ತೆ? ಒಬ್ಬ ಯಾಜಕರ ಬಳಿಯಲ್ಲಿರುತ್ತೆ. ಆ ಯಾಜಕರು ನೋಡಿದ್ರೆ ಅವ್ರು ಆರಾಧಿಸ್ಬೇಕು, ಅವ್ರ ಸಂಪ್ರದಾಯಗಳಲ್ಲೇ ಇರ್ತಾರೆ. ಅವರು ಅದನ್ನು ಮುಟ್ಟಬಾರ್ದು, ಈ ಸಮಯದಲ್ಲಿ ತೆಗಿಬಾರ್ದು, ಆ ಸಮಯದಲ್ಲಿ ತೆಗಿಬಾರ್ದು, ಈ ರೀತಿ ಎಲ್ಲ ರೂಲ್ಸ್ ಹೇಳಿ ಅವರು ಯಾಜಕರೆಂಬುದಾಗಿ ಹೇಳಿಕೊಂಡು ಅವರು ಆ ರೂಲ್ಸ್ ಗಳಲ್ಲೇ ಕೂತಿರ್ತಾರೆ ಪ್ರಿಯರೇ. ಆದ್ರೆ ಅವರನ್ನ ಹಿಂಬಾಲಿಸಿಕೊಂಡಿರುವಂತ ಪ್ರಜೆಗಳು ಏನ್ ಮಾಡ್ಬೇಕು ಪ್ರಿಯರೇ? ನಾವು ಆಲೋಚಿಸ್ಬೇಕು ಪ್ರಿಯರೇ. ಒಂದು ಸಲ ಗ್ರಹಿಸ್ಬೇಕು. ಇವತ್ತು ನಮ್ಮ ಬಳಿಯಲ್ಲಿ ಎಷ್ಟು ಸತ್ಯವೇದಗಳು 200 ರೂಪಾಯಿ ಕೊಟ್ಟು 300 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರೆ ಬೇಕಾದಷ್ಟು ನಮಗೆ ಅದ್ಭುತವಾಗಿ ಸಿಗ್ತಿದೆ ಪ್ರಿಯರ. ಆದ್ರೆ ಈ ಸತ್ಯವೇದವನ್ನು ತಂದು ಮನೇಲಿಟ್ಟು ನಾವು ಇದರಲ್ಲಿ ಇರುವಂತಹ ಜೀವವನ್ನು ಅರ್ಥ ಮಾಡಿಕೊಳ್ಳದೆ ಮೋಸ ಹೋಗ್ತೀವಲ್ಲ ಪ್ರಿಯರೇ. ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು. ಮನಸ್ಸಿಗೆ ಕೆಲಸ ಕೊಡ್ಬೇಕು. ಮನಸ್ಸಿಗೆ ಕೆಲಸ ಕೊಟ್ಟು ಅತಿ ಜಾಗರೂಕತೆಯಿಂದ ಯಾವುದೇ ಕೆಲಸಗಳಲ್ಲಿ, ಎಲ್ಲರಿಗೂ ಕೆಲಸಗಳಿದೆ ಪ್ರಿಯರೇ, ಆದ್ರೆ ಭೂಮಿ ಮೇಲೆ ಕೆಲಸಗಳಿದೆ. ಆದ್ರೆ ಕೆಲಸಗಳು ಮುಗಿಸಿಕೊಂಡು ಕೆಲಸ ಸಮಯದಲ್ಲೂ ಕೂಡ ಹೃದಯದಲ್ಲಿ ಎಷ್ಟು ಬೇಕೋ ಅಷ್ಟು ತುಂಬಿಸಿಕೊಳ್ಳಿ. ಯಾವಾಗಲೂ ಕೂಡ ಹೃದಯದಲ್ಲಿ ದೇವರ ಜ್ಞಾನ, ದೇವರ ವಚನಗಳನ್ನು ತುಂಬಿಸಿಕೊಳ್ಬೇಕಂದ್ರೆ ನಮ್ಮ ಮುಂದೆ ಇರುವ ಬೈಬಲ್ ಅನ್ನು ಅತಿ ಹೆಚ್ಚಾಗಿ ಓದುವಂತದ್ದು ನಾವು ಕಲೀಲೇಬೇಕು ಪ್ರಿಯರೇ. ಇದು ಅತಿ ಪ್ರಾಮುಖ್ಯವಾದ ವಿಷಯ. ಮೊದಲನೇದು ಏನ್ ಪ್ರಿಯರೇ? ಬೈಬಲ್ ಓದುವಂತದ್ದು ಅತಿ ಪ್ರಾಮುಖ್ಯವಾದ ವಿಷಯ. ಬೈಬಲ್ ಮುಚ್ಚಿಡ್ಬೇಡಿ. ಬೈಬಲ್ ಆಮೇಲೆ ಓದ್ತೀನಿ, ಈ ಕ್ಷಣದಲ್ಲಿ ಓದ್ತೀನಿ, ಸ್ವಲ್ಪ ಸಮಯ ಬಿಟ್ಟು ಓದ್ತೀನಿ ಅಂತ ಯಾವಾಗ ಮನಸ್ಸು ಬರುತ್ತೋ, ಯಾವಾಗ ಸಮಯ ಇರುತ್ತೋ ಅವಾಗಲೇ ಸ್ಪಷ್ಟವಾಗಿ ಕಲೀರಿ, ಹೆಚ್ಚಾಗಿ ಓದ್ಬೇಕು. ಇದು ಇರುವಂತದ್ದು. ಅದಕ್ಕಿಲ್ಲಿ ಶದ್ರಕ್ ಮೇಷಕ್ ಇರುವಂತ ನೋಡಿ ಪ್ರಿಯರೇ, ಎಷ್ಟು ನಂಬಿಕೆ ಅವ್ರನ್ನ ಕೆಳಗೆ ಈ ವಚನದಲ್ಲಿ ಹೇಳ್ತೇನೆ ಪ್ರಿಯರೇ. ಇವಾಗ ಓದೋಣ ಪ್ರಿಯರೇ, 3:5ನೇ ವಚನ. ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಯಾವನು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡುವನು ಎಂದು ಸಾರಿದನು.
ಸಾಕು ಪ್ರೇರೆ, ತಿಳಿದುಕೊಳ್ಳಬೇಕು. ಇಂಥ ಒಂದು ಆಜ್ಞೆ ಹೊರಡಿದೆ ರಾಜನಿಂದ, ಇಂಥ ಒಂದು ಕಠಿಣವಾದ ರಾಜನಿಂದ ಆಜ್ಞೆ ಬಂದಿದೆ ಎಂಬುದಾಗಿ ಹೇಳುವಾಗ, ಆದ್ರೆ ಅಲ್ಲಿರುವಂತ ಅಷ್ಟೊಂದು ಕೋಟ್ಯಾನು ಕೋಟಿ ಜನಗಳು ಅಥವಾ ಲಕ್ಷಾನು ಜನಗಳಾಗಿರ್ಬೋದು, ಆದ್ರೆ ಅವರೆಲ್ಲರೂ ಕೂಡ ಒಂದು ಸಲ ಅಲ್ಲಿ ತುತ್ತೂರಿ ಆಗಿರ್ಬೋದು, ವೀಣೆ ಆಗಿರ್ಬೋದು, ಅವರು ಇಟ್ಟುಕೊಂಡಿರುವ ವಾಲಗ ಆಗಿರ್ಬೋದು, ಅನೇಕ ಹಳೆ ಒಡಂಬಡಿಕೆದಲ್ಲಿ ಎಲ್ಲಾ ಜನಗಳನ್ನ ಪ್ರಚಾರ ಮಾಡಿಸಬೇಕು. ದೊಡ್ಡ ದೊಡ್ಡ ಕೊಂಬುಗಳನ್ನು ಊತ್ತಿದ್ರು ಪ್ರಿಯರೇ, ದೊಡ್ಡ ದೊಡ್ಡ ಕೊಂಬುಗಳನ್ನು ಊತ್ತಿರುವಾಗ ಅದು ಭಯಂಕರವಾಗಿ ಶಬ್ದ ಬರ್ತಿತ್ತು ಪ್ರಿಯರೇ. ಅಂತ ಒಂದು ಶಬ್ದದಲ್ಲಿ ಎಲ್ಲ ಜನಗಳು ಬಗ್ಗಿ ನಮಸ್ಕಾರ ಮಾಡಿ ಮೊಣಕಲಾಕಿರುವಾಗ ಇವ್ರು 3 ಜನನೇ ನಾವು ನಮಸ್ಕಾರ ಮಾಡಲ್ಲ ಎಂಬುದಾಗಿ ಅಷ್ಟು ಚಾಲೆಂಜ್ ಆಗಿ ನಿಂತ್ಕೊಂಡಿದ್ದಾರೆ ಅಂದ್ರೆ ಪ್ರಿಯರೇ, ಅವರಿಗೆ ಏನ್ ಅರ್ಥ ಆಗಿದೆ? ಅಲ್ಲಿ ಯಹೂದಿಗಳು ಜಾಸ್ತಿ, ಯಹೂದ್ಯರು ಇರ್ತಾರೆ ಪ್ರಿಯರೇ. ಅಲ್ಲಿ ಯಹೂದ್ಯರು ಅಂದ್ರೆ ಆ ದಾನಿಯೇಲ ಗ್ರಂಥದಲ್ಲಿ ನೋಡಿದ್ರೆ ಯಹೂದ್ಯರು ಭಯಂಕರವಾಗಿ, ಆ ರೂತಳ ಗ್ರಂಥದಲ್ಲಿ ನಾವು ನೋಡ್ತೀವಿ, ಅದೇ ಪ್ರಕಾರ ಇದರಲ್ಲಿ ದಾನಿಯೇಲ ಗ್ರಂಥದಲ್ಲಿ ಕೂಡ ಎಲ್ಲಾ ಕೂಡ ಜಾಸ್ತಿ ಯಹೂದ್ಯರು ಇರ್ತಾರೆ. ಆದ್ರೆ ಅವರೆಲ್ಲರೂ ಕೂಡ ನಮಸ್ಕಾರ ಮಾಡ್ತಿದ್ದಾರೆ ಪ್ರೇರ. ಆದ್ರೆ ಇವ್ರು 3 ಜನ ನಾವು ಯಾವ್ದೇ ಕಾರಣಕ್ಕೂ ನಮಸ್ಕಾರ ಮಾಡಲ್ಲ ಅಂತ. ಕಾರಣ ಅವ್ರಿಗೆ ಏನ್ ಅರ್ಥ ಆಗಿದೆ? ಆದ್ರೆ ಇವತ್ತು ನಮಗೆ ಏನ್ ಅರ್ಥ ಆಗ್ತಿದೆ ಪ್ರೇರೆ? ನಂಬಿಕೆ ಎನ್ನುವಂತ ಪದದಲ್ಲಿ ಇದು ನಾವು ನಂಬಿದೀವಿ, ಅವ್ರು ನಂಬಿದಾರಲ್ವಾ, ನಾಮನನ್ ನಂಬಿದ್ದ. ಆದ್ರೆ ಇಲ್ಲಿ ಸೆದ್ರಕ್, ಮೇಷಕ್, ಅಬೇದ್ನೆಗೋ ಇವ್ರು ಕೂಡ ನಂಬಿದಾರಲ್ವಾ. ಏನಾಗಲ್ಲ, ಒಂದ್ಸಲ ಆ ಪ್ರತಿಮೆಗೆ ನಮಸ್ಕಾರ ಮಾಡ್ಬೋದಲ್ವಾ? ಯಾಕೆ ಅವ್ರು ನಮಸ್ಕಾರ ಮಾಡ್ತಾ ಇಲ್ಲ? ಅವ್ರಿಗೆ ಏನ್ ಅರ್ಥ ಆಗಿದೆ? ಆದ್ರೆ ತಿಳಿದುಕೊಳ್ಳಬೇಕು, ಅವರು ಸರಿಯಾದ ರೀತಿ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನ ಮನಪೂರ್ವಕವಾಗಿ ವಿಭಜಿಸಿದ್ದಾರೆ ಪ್ರಿಯರೇ. ಮನಪೂರ್ವಕವಾಗಿ ತಿಳಿದುಕೊಂಡಿದ್ದಾರೆ. ಮನಪೂರ್ವಕವಾಗಿ ಮನಸ್ಸಿನಲ್ಲಿ ಮನಸ್ಸಿಗೆ ಕೆಲಸ ಕೊಟ್ಟು ಮನಸ್ಸಿನಲ್ಲಿ ಅಂತರಾತ್ಮದಿಂದ ಅವರು ಹುಡುಕಿ ಅದ್ಭುತವಾಗಿ ಅವರ ಅಭಿಷೇಕದಿಂದ ತುಂಬಿಸಿಕೊಂಡಿದ್ದಾರೆ ಪ್ರಿಯರೇ. ಯಾವ ರೀತಿ ಅಭಿಷೇಕ ಎಂಬುದಾಗಿ ಮಾತಿನಲ್ಲಿ, ಕ್ರಿಯೆಯಲ್ಲಿ, ಆಲೋಚನೆಯಲ್ಲಿ ಶ್ರೇಷ್ಠರೆಂಬುದಾಗಿ ಅವರು ಜೀವ ಸಹಿತವಾಗಿ ನಾನು ಬದುಕಿದ್ದಾರೆ ಕ್ರಿಸ್ತನಿಗೆ ಪೌಲಂತರ. ಅದ್ಭುತವಾಗಿ ಅವರು ಹೃದಯದಲ್ಲಿ ತುಂಬಿಸಿಕೊಂಡು, ಲೋಕದಲ್ಲಿ ಏನು ಇಲ್ಲ, ಲೋಕದಲ್ಲಿ ಇರುವಂತದ್ದು ಯಾವುದೇ ಒಂದು ಸ್ವಲ್ಪ ನನಗೆ ಅದರಿಂದ ಸಂತೋಷ ಆಗುತ್ತೆ, ಅದರಿಂದ ನಾನು ತೃಪ್ತಿ ಪಡಬಹುದಂತ ಯಾವ ಒಂದು ಮನಸ್ಸಿನಲ್ಲಿ ಯಾವ ಮೂಲೆಯಲ್ಲಾದ್ರೂ ಸ್ವಲ್ಪ ಜಾಗ ಕೊಟ್ಟಿದ್ರು ಪ್ರಿಯರೇ, ಸ್ವಲ್ಪ ಹುಳಿ ಕಲ್ಸಿದರೆ ಫುಲ್ ಕಣಿಕೆ ಎಲ್ಲ ಹುಳಿ ಆಗುತ್ತಂತ ನಾವ್ ಎಷ್ಟೋ ಸಲ ವಾಕ್ಯ ಕೇಳಿರ್ತೀವಿ ಪ್ರಿಯರೇ, ಕೇಳಿದೀವಿ. ಆದ್ರೆ ಇವತ್ತಿಗೂ ಕೂಡ ನಾವು ಮನಸ್ಸನ್ನು ಯಾಕೆ ಪ್ರಿಯರೇ ಮಾರ್ಪಡಿಸಿಕೊಳ್ತಾ ಇಲ್ಲ? ಯಾಕೆ ನಾವು ಮನಸ್ಸನ್ನು ಬದಲಾಯಿಸಿಕೊಳ್ತಾ ಇಲ್ಲ ಪ್ರಿಯರೇ? ಒಂದು ಕ್ಷಣ ಆಲೋಚನೆ ಮಾಡೋಣ ಪ್ರಿಯರೇ. ಬದಲಾಗ್ಬೇಕು. ಲೋಕದಲ್ಲಿ ಇರುವಂತದ್ದಂತೂ ಏನು ಇಲ್ಲ. ನಮ್ಮ ಮನೇಲಿ ಮಕ್ಳಿದ್ದಾರೆ, ನಮ್ಮ ಮನೇಲಿ ಹೆಂಡತಿ ಇದ್ದಾರೆ, ಆದ್ರೆ ನಮ್ಮ ಮನೇಲಿ ಸಂತೋಷ, ಸಮಾಧಾನ ಎಲ್ಲವೂ ಕೂಡ ತುಂಬಿ ತುಡುಕ್ತಿದೆ. ಇದನ್ನ ಅನುಭವಿಸೋದಕ್ಕೂ ಆಗ್ತಿಲ್ಲ, ಊಹೆ ಮಾಡ್ಕೋಬೇಕು ಪ್ರೇರೆ ನಾವು. ಆದ್ರೆ ಇದೆಲ್ಲವೂ ಕೂಡ ನಾವು ಶ್ರೇಷ್ಠರಾಗಿ ತುಂಬಿದ ಕುಟುಂಬವಾಗಿ ಜೀವಿಸ್ತಾ ಇದ್ವಿ ಪ್ರೇರೆ. ಆದ್ರೆ ತುಂಬಿದ ಕುಟುಂಬದಲ್ಲಿ ವಾಕ್ಯದ ಪ್ರಕಾರ ಇಲ್ಲಾಂದ್ರೆ, ವಾಕ್ಯಕ್ಕಿಲ್ಲ ಅಂದ್ರೆ ಯಾವಾಗಲೂ ಉದ್ಯೋಗದ ಆಲೋಚನೆ, ಉದ್ಯೋಗದ ಜ್ಞಾನಗಳು, ಉದ್ಯೋಗದ ಸಂಪಾದನೆ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ತುಂಬಿಕೊಂಡು ಕುಟುಂಬದ ಜೊತೆ ಸಂತೋಷ ಯಾವ ರೀತಿ ಪಡ್ಬೇಕು, ನಾನು ಮಕ್ಕಳ ಜೊತೆ ಯಾವ ರೀತಿ ಸಂತೋಷ ಪಡ್ಬೇಕು, ಮಕ್ಕಳಿಗೆ ಯಾವ ರೀತಿ ಕಲಿಸಬೇಕು, ಅದನ್ನ ನಾನು ಯಾವ ರೀತಿ ನಡೆಸಬೇಕು. ಆದ್ರೆ ಈಗಿನ ಫಸ್ಟ್ ತಿಳಿದುಕೊಂಡ ಪ್ರಕಾರ ಮನುಷ್ಯನ ಮನಸ್ಸು ದಿನ ಟೆಕ್ನಾಲಜಿ ಓಡ್ತಿದೆ, ಶಾರ್ಪ್ ಆಗ್ತಿದೆ. ಮನುಷ್ಯನ ಮನಸ್ಸು ಏನ್ರಲ್ಲಿ ಶಾರ್ಪ್ ಆಗ್ತಿದೆ? ಲೋಕದಲ್ಲಿ ಅತಿ ಶಾರ್ಪ್ ಆಗ್ತಿದೆ. ಯಾವ ರೀತಿ, ಯಾವ ಟೆಕ್ನಾಲಜಿನ ನೋಡ್ಬೇಕಂತ. ಅಂತ ಟೆಕ್ನಾಲಜಿಲಿ ಯಾರಾದ್ರೂ ಇದ್ರೆ ಹೊರಗಡೆ ಹೋದ್ರೆ ನಾವು ಮನೆಗೆ ಬರ್ತೀವಿ ಅನ್ನೋ ಒಂದು ಆಲೋಚನೆ ನಮಗಿಲ್ಲ, ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ಭೂಮಿಯನ್ನು ತುಂಬಿಸಿರಿ ಅಂತ ತಂದೆಯ ದೇವರ ಆಶೀರ್ವಾದ ಕೊಟ್ಟಿದ್ರೆ ಭೂಮಿಯನ್ನು ತುಂಬಿಸಿದರೆ, ಆದ್ರೆ ಭೂಮಿ ತುಂಬಿಕೊಂಡಿದೆ ಹೊರತು ದೇವರಿಗೆ ಸಂತೋಷ ಇಲ್ಲ. ನಾವು ಈ ಲೋಕದಲ್ಲಿ ಏನು ಗಳಿಸಿಕೊಳ್ಬೇಕು, ಏನು ಸಂಪಾದನೆ ಮಾಡಿಕೊಳ್ಬೇಕು ಎಂಬುದಾಗಿ ನಾವು ಹೃದಯದಲ್ಲಿ ತುಂಬಿಕೊಂಡು ನಾವು ದೇವರನ್ನ ಆಮೇಲೆ ತಿಳ್ಕೊಂಡು ಆಮೇಲೆ ಬದಲಾಗ್ತೀನಿ ಎಂಬುದಾಗಿ ಓಡುವಂತವರಿಗೆ ನಾವು ತಿಳಿದುಕೊಳ್ಳಬೇಕು. ನಾವು ಗ್ಯಾರಂಟಿ ಇಲ್ಲ ಲೋಕದಲ್ಲಿ ಜೀವಿಸುವಂತ. ಅದಕ್ಕೆ ತಿಳಿದುಕೊಳ್ಳಬೇಕು, ನೀವು ಭೂಮಿ ಮೇಲೆ ಜೀವಿಸ್ಬೇಕಾ, ಭೂಮಿ ಮೇಲೆ 4 ದಿನ ಬದುಕ್ಬೇಕಾ, ಭೂಮಿ ಮೇಲೆ ಸಮಾಧಾನವಾಗಿರ್ಬೇಕಾ, ಆದ್ರೆ ಯೇಸು ಕ್ರಿಸ್ತರು ಕೊಟ್ಟ ತಂದೆಯ ದೇವರು ಕೊಟ್ಟಂತ ಆಜ್ಞೆಗಳನ್ನು ಅನುಸರಿಸಬೇಕು, ಅದರ ಪ್ರಕಾರ ಜೀವಿಸ್ಬೇಕು. ನಮ್ಮಿಂದ ಇನ್ನೊಬ್ಬ ಪಾಪಿ ಮಾರ್ಪಡ್ತಾನ ಅಂದ್ರೆ ದೇವರು ನಮ್ಮನ್ನು 4 ದಿನ ಬದುಕ್ಸೋದಕ್ಕೆ ಸಾಧ್ಯ. ಆದ್ರೆ ನನ್ನಿಂದ ತನ್ನ ನೆರೆಯವನು ಹಾಳಾಗ್ತಿದ್ದಾನಂದ್ರೆ ಅದನ್ನ ನೀವೇ ತಿಳಿದುಕೊಳ್ಳಬೇಕು ಪ್ರಿಯರೇ. ನಾವು ತಿಳಿದುಕೊಳ್ಳಬೇಕು. ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳುವಂತ ವಿಧದಲ್ಲೇ ಬರುತ್ತಿದ್ದು. ನನ್ನ ನಡತೆಯಿಂದ ಇನ್ನೊಬ್ರು ಕೆಟ್ಟ ಹೋಗ್ತಿದಾರೆ ಅಂದ್ರೆ ನಾನು ವೇಸ್ಟ್ ಅಲ್ವಾ? ಅದಕ್ಕೆ ಮನೇಲಿ ಹೇಳ್ತಿರ್ತಾರೆ, ಅಪ್ಪ ಅವಾಗ ಹೇಳ್ತಿರ್ತಾರೆ, ನೀನ್ ದೊಡ್ಡವನಾಗಿದ್ಯಲ್ಲ, ನೀನ್ ಫಸ್ಟೇ ಮನೇಲಿ ಬುದ್ಧಿ ಕಲೀಲಿಲ್ಲ, ನೀನ್ ಕಲ್ತ್ರೆ ನಿನ್ ತಮ್ಮ ಕಲಿತಾನಲ್ವಾ, ನೀನೇ ಕಲಿತದಕ್ಕೆ ನಿನ್ ತಮ್ಮ ಹಾಳಾಗ್ತಾನಲ್ವಾ, ಫಸ್ಟ್ ನೀನ್ ಇರೋದಕ್ಕೂ ವೇಸ್ಟ್, ನೀನ್ ಫಸ್ಟ್ ಏನಾರ ಆಗ್ಬಿಡು, ಅಥವಾ ನೀನ್ ಇರೋದೇ ವೇಸ್ಟ್ ಅಲ್ವಾ? ಈ ರೀತಿಯಾಗಿ ದೊಡ್ಡವರಿಗೆ ನಾವು ಎಚ್ಚರಿಸ್ತಾ ಇರ್ತೀವಿ ಪ್ರಿಯರೇ. ಅಪ್ಪಗಳಾಗಿರುವಂತ ನಾವುಗಳು ದೊಡ್ಡವರಿಗೆ ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಿನ್ನಿಂದ ನಿನ್ ತಮ್ಮನು ಕೂಡ ಹಾಳಾಗ್ತದಾನಲ್ಲ, ಫಸ್ಟ್ ನೀನು ಕಣ್ಣಿಗೆ ಕಾಣ್ದಲ್ಲಿ ಹೋಗ್ಬಿಡಿ ಎಲ್ಲಿಗಾರ, ಅಥವಾ ನೀನು ಮನಸ್ಸು ಬದಲಾಗು, ಇಲ್ಲಾಂದ್ರೆ ನೀನ್ ಏನಕ್ಕಿದ್ಯಾ? ಈ ರೀತಿ ಅವ್ ಪ್ರಾಣಿಗಳಿಗೆ ಹೋಲ್ಸೆಲ್ಲ ಬೈತಾರಲ್ವಾ?
ಅದಕ್ಕೆ ತಿಳಿದುಕೊಳ್ಳಬೇಕು ಪ್ರಿಯರೇ. ಆದ್ರೆ ನಮ್ಮ ಮನಸ್ಸು ಆ ರೀತಿ ಆಗೋಗಿದ್ರೆ ಪ್ರಿಯರೇ, ಅದನ್ನ ಫಸ್ಟ್ ಇವಾಗ್ಲೇ ಈ ಕ್ಷಣದಲ್ಲೇ ಅಲ್ಲಿ ಕಂಚುಕಿ ಯಾವ ಫಿಲಿಪ್ಪನ ಸುವಾರ್ತೆ ಹೇಳ್ತಿರುವಾಗ, ಅಯ್ಯೋ ಇಂಥ ಒಂದು ಕಠಿಣವಾಗಿದ್ಯಾ, ಅಯ್ಯೋ ಇಂಥ ಒಂದು ನೀವೆಲ್ಲ ಕಷ್ಟಪಟ್ರ, ಆದ್ರೆ ಯೇಸುವನ್ನು ಈ ರೀತಿಯಾಗಿ ಕಷ್ಟಪಟ್ಟು ದೀಕ್ಷಾಸ್ಥಾನ ತೆಗೆದುಕೊಳ್ಳದೆ ದೇವರ ರಾಜ್ಯಕ್ಕೆ ಹೋಗುತ್ತಿಲ್ಲ, ಅಯ್ಯೋ ನಾನು ಇವಾಗ್ಲೇ ಬೇಕು ದೀಕ್ಷಾಸ್ಥಾನ, ಇಲ್ಲ ನಾನು ನೀರಿನ ಈ ಕ್ಷಣದಲ್ಲಿ ಇಳಿಲೇಬೇಕು, ನಾನು ಈ ಕ್ಷಣದ ರಕ್ಷಣೆ ಹೊಂದಲೇಬೇಕೆಂಬುದಾಗಿ ಮನಸ್ಸು ಬದಲಾಯ್ತು. ಆದ್ರೆ ಇವತ್ತು ಕ್ರೈಸ್ತರಾಗಿರುವಂತ ನಾವುಗಳು ಎಷ್ಟೋ ಯೂಟ್ಯೂಬ್ಗಳಲ್ಲಿ, ಎಷ್ಟೋ ಬೈಬಲ್ಗಳು, ಎಷ್ಟೋ ಇದು ಅನೇಕ ಚಾನೆಲ್ಗಳು, ಅನೇಕ ಪ್ರಸಂಗಗಳು, ಅನೇಕ ವಿಧವಾದ ಅದು ಇದು ಪರಿಶೋಧನೆ ಮಾಡಿ ಮಾಡಿ ಎಲ್ಲವೂ ಕೂಡ ಸತ್ಯ ಬೋಧನೆದಲ್ಲಿ ಇದೆ ಎಂಬುದಾಗಿ ಇಷ್ಟೊಂದು ಸತ್ಯ ಪ್ರಚಾರ ಬಂದಿದ್ರು ಕೂಡ ಯಾಕೆ ಮನಸ್ಸನ್ನು ಇನ್ನೂ ಬದಲಾಯಿಸಿಕೊಳ್ಳದೆ, ಮನಸ್ಸು ಮಾರ್ಪಡಿಸಿಕೊಳ್ಳದೆ ಇದೀವಲ್ಲ ಪ್ರಿಯರೇ. ಆದ್ರೆ ಒಂದು ಸಲ, ಇವತ್ತು ಈ ಕ್ಷಣದಲ್ಲಿ ಒಂದು ಸಲ ಮನುಷ್ಯನ ಮನಸ್ಸಿಗೆ ಕೆಲಸ ಕೊಡಿ ಪ್ರಿಯರೇ. ದೇಹವನ್ನು ಸ್ವಚ್ಛಪಡಿಸ್ಕೊಳ್ತೀವಿ, ದೇಹವನ್ನು ಸ್ವಚ್ಛಪಡಿಸ್ಕೊಂಡು ದೇಹವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಬೇಕು. ಅಯ್ಯೋ ಏನಾಗುತ್ತೋ, ಯಾವ ವಿಧದ ಆಗುತ್ತೋ, ಗಾಡಿಯಲ್ಲಿ ಹೋಗುವಾಗ ಎಚ್ಚರಿಕೆ, ಇದೆಲ್ಲ ಕೂಡ ಎಚ್ಚರಿಕೆ ಪಡ್ತೀವಿ. ಆದರೆ ಎಚ್ಚರಿಕೆ 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 ಎಂಬುದಾಗಿ ಪೇತ್ರನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಲ್ಲ ಪ್ರಿಯರೇ. ನಿಮ್ಮ ಯಾವ ಗರ್ಜಿಸುವ ಸಿಂಹದಂತೆ ಯಾರ ನುಂಗಲೆಂದು ಕಾದುಕೊಂಡಿದ್ದಾನೆ, ನಮ್ಮನ್ನು ನುಂಗಿದ್ದಾನೆ, ನಮ್ಮ ಮಕ್ಕಳನ್ನು ನುಂಗುತ್ತಾನೆ, ನಮ್ಮ ಸಂತಾನವನ್ನು ನುಂಗಾಕ್ತಾನೆ ಪ್ರಿಯರೇ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು, ಒಂದು ಸಲ ಅರ್ಥ ಮಾಡಿಕೊಳ್ಳಿ. ಯಾಕೆ ದುಷ್ಟನಂದ್ರೆ ಏನು, ಅವನ ಕ್ರಿಯೆಗಳೇನು, ಅವನು ಯಾವ ರೀತಿ ನಡೆದುಕೊಳ್ತಾನೆ, ಅವನು ಯಾವ ರೀತಿ ವಂಚನೆ ಮೋಸ ಮಾಡ್ತಾನೆ, ಅವನು ಯಾವ ರೀತಿ ವಂಚಿಸ್ತಾನೆ, ನಮಗೆ ಗೊತ್ತಿಲ್ಲದೆ ನಮ್ಮ ದೇಹವನ್ನು ಉಪಯೋಗಿಸಿಕೊಳ್ತಾನೆ. ಅಂದ್ರೆ ನಮ್ಮ ದೇಹವನ್ನು ಯಾರ ಹತೋಟಿಯಲ್ಲಿ ನಾವು ಹಿಡಿದುಕೊಳ್ಳಬೇಕು, ನಾವೇ ತಿಳಿದುಕೊಳ್ಳಬೇಕು ಪ್ರಿಯರೇ. ಅದಕ್ಕೆ ನಮ್ಮ ದೇಹವನ್ನು, ನನ್ನ ದೇಹ, ನನ್ನ ಕಾಲು, ನನ್ನ ಆಲೋಚನೆ, ನನ್ನ ಇಷ್ಟ ಅಂತ ಹೇಳಿಕೊಳ್ತೀವಿ. ಆದ್ರೆ ನನ್ನ ದೇಹವನ್ನು ಕಾಪಾಡಿಕೊಳ್ಳದೆ ನಾವೇ ಮೋಸ ಹೋಗ್ತಿದ್ವಿ. ಇದನ್ನ ಬಿಡಿಸಿ ಹೇಳುವುದಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ. ಡಾಕ್ಟರ್ ಹೇಳಲ್ಲ, ವೈದ್ಯನೇ ಹೇಳಲ್ಲ, ಪಂಡಿತರು ಹೇಳಲ್ಲ, ಮೇಧಾವಿಗಳಲ್ಲಿ ಯಾರು ಹೇಳಲ್ಲ ನೀನ್ ಇದಕ್ಕೆ ಒಳಪಟ್ಟಿದ್ಯಾ, ಅದಕ್ಕೆ ಒಳಪಟ್ಟಿದ್ಯಾ, ಯಾರು ಹೇಳಲ್ಲ. ಆದ್ರೆ ನಮ್ಮ ಆತ್ಮ ನಮಗೆ ಹೇಳುತ್ತೆ, ನೀನು ಅದ್ರಲ್ಲಿದೀಯಾ, ಇದ್ರಲ್ಲಿದೀಯ, ಈ ಕಾರ್ಯಗಳು, ಅದನ್ನ ಬಿಟ್ಬಿಡ್ಬೇಕು. ಪರಿಪೂರ್ಣವಾಗಿ ಬಿಟ್ಬಿಟ್ಟು ಪರಿಶುದ್ಧವಾದ ಕಾರ್ಯಗಳಿಗೆ ಇದ್ ಪಡ್ಬೇಕು. ನೂತನ ಸೃಷ್ಟಿಗೆ ನಾವು ಹಾಜರಾಗ್ಬೇಕು ಪ್ರಿಯರು. ಇದು ದೇವರು ಕೊಟ್ಟಂತ ಪರಿಶುದ್ಧವಾದ ಪ್ರೀತಿ. ನಂಬಿಕೆಯಲ್ಲಿದ್ರೆ ಸಾಲದು, ವಿಶ್ವಾಸಿಸ್ಬೇಕು, ವಿಶ್ವಾಸದಲ್ಲಿ ಇರ್ಬೇಕು ಪ್ರಿಯರೇ. ಅದೇ ವಿಶ್ವಾಸಕ್ಕೆ ಇಲ್ಲಿ ಶದ್ರಕ್ ಮೇಷಕ್ ಹೇಳಿದ. ಆಗ ಇಲ್ಲಿ ಮೇಲ್ಗಡೆ ಹೋದನ ಪ್ರಿಯರೇ, 17ನೇ ವಚನ. ಅರಸೆ ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ನೀನು ನಿಲ್ಲಿಸಿದ ಸಾಕು ತಿಳಿದುಕೊಳ್ಳಬೇಕು. ಕ್ರೈಸ್ತರೆಲ್ಲ ಕೂಡ ಯಾವ ಇದ್ರಲ್ಲಿ ನಿಂತೋಗಿದ್ದಾರೆ ಅಂದ್ರೆ, ಕ್ರೈಸ್ತರೆಲ್ಲರೂ ಕೂಡ ಇವತ್ತಿನ ದಿನದಲ್ಲಿ ಅದೇ ಒಂದು ಇದ್ರಲ್ಲಿ ನಿಂತೋಗಿದ್ದಾರೆ. ಯಾವ್ದ್ರಲ್ಲಿ? ಇಲ್ಲಿ ದಾನಿಯೇಲನು ಕೂಡ, ಇಲ್ಲಿ ಶದ್ರಕ್, ಮೇಷಕ್ ಕೂಡ ಅಲ್ಲಿ ರಾಜನ ಮುಂದೆ ಹೇಳ್ತಿದ್ದಾರೆ, ದೇವರ ಮುಂದೆ ಪ್ರಾರ್ಥಿಸುವಂತದ್ದು ನೋಡಿ ಪ್ರಿಯರೇ. ದೇವರೇ, ನಿಮ್ಮ ಚಿತ್ತವಿದ್ದರೆ ನಮ್ಮನ್ನು, ಅರಸನಿಗೆ ಹೇಳ್ತಿದ್ದಾರೆ, ದೇವರ ಚಿತ್ತವಿದ್ರೆ ನಾವು ಉಳ್ಕೊಳ್ತೀವಿ, ದೇವರ ಚಿತ್ತವಿಲ್ಲದಿದ್ದರೂ ಕೂಡ ನಾವು ಉಳ್ಕೊಂಡು, ನಮ್ಗೆ ಕಷ್ಟ ಬಂದ್ರು ಬೆಂಕಿಯೊಳಗೆ ಹಾಕಿದ್ರೆ ದೇವರ ಚಿತ್ತ ಇದ್ರೆ ನಾವು ಸುಡಲ್ಲ. ಆದ್ರೂ ದೇವರ ಚಿತ್ತ ಇಲ್ಲ, ಸುಟ್ಟೋದ್ರು ಕೂಡ ದೇವರಿಗೆ ಸ್ತೋತ್ರ, ನಮಗೆ ನಿತ್ಯ ಜೀವ ಬರುತ್ತಂತ. ಆದ್ರೆ ಈ ಮಾತು ಕ್ರೈಸ್ತರಿಗೆ ಯಾವ ರೀತಿ ಅರ್ಥ ಆಗ್ತಿದೆ, ಕ್ರೈಸ್ತರು ಏನನ್ನ ಅರ್ಥ ಮಾಡಿಕೊಳ್ತಿದ್ರೆ ಎಂಬುದಾಗಿ ಹೇಳುವಾಗ, ದೇವರು ನಿಮ್ ಚಿತ್ತ ಇದ್ರೆ ಮಾತ್ರ, ನಿಮ್ ಚಿತ್ತ ಇಲ್ಲದಿದ್ರು ಬರೀ ಬಾಯಿ ಮಾತಿಗೆ ಹೇಳ್ತಾರೆ. ಆದ್ರೆ ಬರೀ ಬಾಯಿ ಮಾತಿಗೆ ಉಪಯೋಗಿಸಿಕೊಳ್ತಾರೆ. ನಾನು ಹೇಳಿದೀನಿ, ನಾನು ಕಷ್ಟ ಬಂದ್ರು ದೇವರ ಚಿತ್ತ ಇದ್ರೆ ಓಕೆ, ಇಲ್ಲಂದ್ರೆ ಇಲ್ಲ ಅಂತ ಹೇಳಿಕೊಳ್ತಾರೆ. ಆದ್ರೆ ಪ್ರತಿಮೆಗೆ ಯಾವ ರೀತಿ ನಾವು, ವಿಗ್ರಹಕ್ಕೆ ಯಾವ ರೀತಿ ನಮಸ್ಕಾರ ಮಾಡ್ತಿದ್ವಿ, ಯಾವ ರೀತಿ ಯಾವ ರೀತಿ ನಮಸ್ಕಾರ ಮಾಡಿ ಯಾವ ರೀತಿ ವಿಗ್ರಹಕ್ಕೆ ಬಾನಿಸರಾಗೋಗಿದ್ವಿ. ಈಗ ಮೊನ್ನೆ ನಾನು ವಿಡಿಯೋ ನೋಡಿದೆ ಪ್ರಿಯರೇ, ಮೊನ್ನೆ ಎಲ್ಲರೂ ನೋಡಿರ್ಬೇಕಂತ ನಾನು ನಮ್ಮ ಇದಕ್ಕೆ ಹಾಕಿದ್ದೆ, ಏಸು ಪ್ರಪಂಚಕ್ಕೆ ಒಡೆಯನ ಏಸು ಆಗಿರುವಂತ ಆ ಚಾನಲ್ಗೆ ನಾನು ಹಾಕಿದ್ದೆ. ಆ ಮನುಷ್ಯನಂತೆ ಪ್ರಿಯರೇ, ಎಲ್ಲೋ ಏಸು ಕ್ರಿಸ್ತರು ನಂಬಿದಾರಂತೆ. ಆ ಮನುಷ್ಯನ ಏನ್ ಮಾಡಿದಾನಂದ್ರೆ, ಅಲ್ಲಿ ವಿಗ್ರಹ, ಇದು ರಾಘವೇಂದ್ರ ಯಾವ್ದೋ ಒಂದು ವಿಗ್ರಹ ಇದೆ ಪ್ರಿಯರೇ, ಆ ವಿಗ್ರಹಕ್ಕೆ ಹೋಗಿ ಏಸು ಕ್ರಿಸ್ತರು ಬಂದು ಕನಸಿನಲ್ಲಿ ಹೇಳಿದ್ರಂತೆ. ಕನಸಿನಲ್ಲಿ ಏಸು ಕ್ರಿಸ್ತರು ಬಂದು ಹೇಳಿದಾಗ ಆ ವಿಗ್ರಹವನ್ನು ಹೋಗಿ ಆ ಪಬ್ಲಿಕ್ ಅಲ್ಲಿ ಹೊಡೆದಾಕಿದ್ದಾನೆ. ಪಬ್ಲಿಕ್ ಅಲ್ಲಿ ವಿಗ್ರಹ ಹಣೆ ಇದೆಯಲ್ಲ, ಅಲ್ಲಿಗೆ ಕಲ್ಲಲ್ಲಿ ಹೊಡೆದ್ ಬಿಟ್ಟಿದ್ದಾನೆ ಪ್ರಿಯರೇ. ಅದೆಲ್ಲ ಕೇಸ್ ಇದು ಮಾಡಕ್ಕೆ ನಡೆಸ್ತಿದ್ದಾರೆ ಪ್ರಿಯರೇ. ಆದ್ರೆ ತಿಳಿದುಕೊಳ್ಳಬೇಕು, ಏಸು ಕ್ರಿಸ್ತರು ಬಂದು ಕನಸಿನಲ್ಲಿ ವಿಗ್ರಹ ಹೊಡೆಯಕ್ಕೆ ಹೇಳ್ತಾರ? ಅದು ಒಂದು ಕಾಲದಲ್ಲಿ ವಿಗ್ರಹ ಸ್ತಂಭಗಳನ್ನು ಕಡಿದಾಕುವುದಕ್ಕೆ ಹೇಳಿದ್ದು. ಅದು ಯಾವ ಸಮಯ, ಯಾವ ಸಂದರ್ಭ, ಯಾಕೆ ಹೇಳಿದ್ರು, ಏನಕ್ಕೆ ಹೇಳಿದ್ರು. ಆದ್ರೆ ಇವತ್ತಿನ
ಸಿಚುವೇಶನ್ ಅಲ್ಲಿ ವಿಗ್ರಹ ಆದ್ರೆ ಯಾರೊಬ್ಬರ ಮನಸ್ಸನ್ನು ನೋಯಿಸಬಾರ್ದು, ವಿಗ್ರಹಕ್ಕೆ ನಮಸ್ಕಾರ ಮಾಡಬಾರ್ದು ಅಂತ ಹೇಳುವಾಗ ವಿಗ್ರಹ ಒಡೆದಾಕಂತ ಹೇಳ್ತಾರ. ಅದು ತಿಳಿದುಕೊಳ್ಳಬೇಕು ಪ್ರಿಯರ. ಅದು ಅವ್ರ ಸ್ವಂತ, ಅವ್ರಿಗೆ ಇಷ್ಟ, ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ, ನಾವು ಅಂಶವನ್ನು ನೋಡಿಕೊಳ್ಳೋಣ. ಇಲ್ಲಿ ಚಿತ್ತವಿದ್ದರೆ ದೇವ್ರು ಬಿಡಿಸ್ತಾರೆ, ಚಿತ್ತವಿಲ್ಲದಿದ್ರು ಕೂಡ ಓಕೆ. ಆದ್ರೆ ನಾವು ಹೇಳಿಕೊಳ್ತೀವಿ ದೇವ್ರ ನಿಮ್ ಚಿತ್ತ ಇದ್ರೆ ಅಪ್ಪ ನಡೆಸಿಲ್ಲದಿದ್ರು ಕೂಡ ಓಕೆ ಅಂತ ಹೇಳ್ತೀವಿ. ಆದ್ರೆ ನಂಬಿಕೆ ಓಡ್ತಿದ್ದೀವಿ, ಆದ್ರೆ ಅದರ ಪ್ರಕಾರ ಕ್ರಿಯೆಗಳು, ಇಲ್ಲಿ ಕ್ರಿಯೆಗಳ ಪ್ರಕಾರ ಶದ್ರಕ್ ಮೇಷಕ್ ಅಬೇದ್ನೆಗೋ ಬಗ್ಗೆ ಎಲ್ಲರಿಗೂ ಗೊತ್ತು. ಅವರು ಒಪ್ಕೊಳ್ಳಿಲ್ಲ, ಆದ್ರೂ ಕೂಡ ಬೆಂಕಿಗೆ ಹಾಕಲ್ಪಟ್ರು. ಬೆಂಕಿಗೆ ಹಾಕಲ್ಪಟ್ಟದಾಗ ಅವರಿಗೆ ಜೊತೆಯಲ್ಲಿ ಯಾರು ಬಂದ್ರು? ತಂದೆಯ ದೇವರು ಅವರ ಸುತ್ತಲೂ ನಿಂತು ಬೆಂಕಿಯಾಗಿ ಅವರ ಸುರಕ್ಷಿತವಾಗಿ ನಿಲ್ಲಿಸಿದ್ರು. ರಾಜನೇ ಆಶ್ಚರ್ಯಕರವಾದ ಒಂದು ಕೆಲಸ ಅಲ್ಲಿ ನಡೀತು ಪ್ರೇರ. ಆದ್ರೆ ತಿಳಿದುಕೊಳ್ಳಬೇಕು, ಇವತ್ತು ಒಬ್ಬ ಮನುಷ್ಯನು ಈ ಕಡೆ ಬೆಟ್ಟದಿಂದ ಆ ಕಡೆ ಬೆಟ್ಟಕ್ಕೆ ಹಗ್ಗ ಹಾಕಿ ನಾನ್ ನಿಮ್ಮನ್ನು ಸುರಕ್ಷಿತವಾಗಿ ತೆಗೆದುಕೊಂಡದ ಆ ಮನುಷ್ಯ ನೋಡಿದರೆ, ಅವರು ಎಲ್ಲರೂ ಕೂಡ ನೋಡಿದ್ರೆ ಅದು ಹೆಗ್ಲ ಮೇಲೆ ಯಾವ ರೀತಿ ತೆಗೆದುಕೊಂಡು ಹೋಗಕ್ಕೆ ಈ ಮನುಷ್ಯ ಸಾಧ್ಯ, ತೆಗೆದುಕೊಂಡು ಹೋಗ್ತಾನೆ ಅಂತ ಖಂಡಿತವಾಗಿ ಸಾಧ್ಯ ಎಂಬುದಾಗಿ ನೋಡಿದ್ದಾರೆ. ಆದ್ರೂ ಕೂಡ ನಂಬಿದರೆ, ವಿಶ್ವಾಸಿಸ್ಲಿಲ್ಲ. ಇವತ್ತು ಕೂಡ ಕ್ರೈಸ್ತರು ನಂಬ್ತಾ ಇದೀವಿ, ಕ್ರಿಯೆಗಳಿಲ್ಲ. ಇದು ಸರಿಯಾದ ನಂಬಿಕೆನಾ? ಪ್ರಿಯರೇ, ನಾವು ತಿಳಿದುಕೊಳ್ಳಬೇಕು. ಅದಕ್ಕೆ ಈ ನಂಬಿಕೆ ಜೊತೆ ಎಂಬುದಾಗಿ ಕ್ರಿಯೆಗಳು ಅದ್ಭುತವಾಗಿ ತಿಳಿದುಕೊಳ್ಳಬೇಕು ಪ್ರಿಯರೇ. ಕ್ರಿಯೆಗಳಿಲ್ಲದಿದ್ದರೆ ಸರಿಯಾದದಲ್ಲ, ನಂಬಿಕೆ ಸತ್ತದ್ದಾಗ್ಬಿಡುತ್ತೆ ಪ್ರಿಯರೇ. ಜಾಗರೂಕತೆಯಾಗಿ ನಾವು ಫಸ್ಟ್ ಏನ್ ಪ್ರಯಾಸ ಪಡ್ಬೇಕಂದ್ರೆ, ನಾವು ಕುಟುಂಬದಲ್ಲಿ ನಾವು ಫಸ್ಟ್ ಏನಾಗಿದೆ ಅಂದ್ರೆ, ನಾವು ಕುಟುಂಬದಲ್ಲಿ ಯೇಸು ಕ್ರಿಸ್ತನ ತಿಳ್ಕೊಂಡಿದ್ವಿ. ನಾವು ಮನೆಯಲ್ಲಿ ವ್ಯವಸ್ಥರಾಗಿದ್ರೆ ತಿಳಿದುಕೊಳ್ಳಬೇಕು ಪ್ರಿಯರೇ. ವ್ಯವಸ್ಥರಾಗಿರ್ಬೋದು, ಅಧಿಕಾರ ನಮ್ಮ ಕೈಲಿದ್ರೆ ಈ ಎಲ್ಲಾ ಕುಟುಂಬಗಳಲ್ಲಿ ನಾವು ಆಲೋಚಿಸ್ಬೇಕು. ಮೊಟ್ಟ ಮೊದಲ ಗ್ರಹಿಸ್ಬೇಕು, ನಾವು ವ್ಯವಹಾರ ಮಾಡೋದಕ್ಕೆ ಮುಂದೆ ಒಂದ್ ಹೆಜ್ಜೆ ಹಾಕೋದಕ್ಕಿಂತಲೂ, ಆಲೋಚನೆ ಮಾಡೋದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹಾಕೋದಕ್ಕಿಂತಲೂ, ಮಕ್ಕಳನ್ನ ಇವರೆಲ್ಲರೂ ಕೂಡ ಸಾಕೋದಕ್ಕೆ ಅಥವಾ ಯಾವ ರೀತಿ ಸಾಕ್ಬೇಕು, ಯಾವ ರೀತಿ ನಡೆಸ್ಬೇಕು, ಇದೆಲ್ಲದೂ ಕೂಡ ಒಂದ್ ಹೆಜ್ಜೆ ಮುಂದೆ ಹಾಕಿ ಆಲೋಚನೆ ಮಾಡ್ತೀವಿ. ವ್ಯವಹಾರ ಮಾಡುವಂತ ನಾವುಗಳು ತಿಳಿದುಕೊಳ್ಳಬೇಕು. ಮನೆಯಲ್ಲಿ ಸಂಸಾರಸ್ಥರನ್ನು, ಪ್ರತಿಯೊಬ್ಬ ಸಂಬಂಧಿಕರನ್ನು ಯಾವ ಮಾರ್ಗದಲ್ಲಿ ನಡೆಸಬೇಕು, ಯಾವ ಮಾರ್ಗಕ್ಕೆ ಪ್ರಯಾಸ ಪಡಿಸ್ಬೇಕು, ಯಾವ ಮಾರ್ಗಕ್ಕೆ ನಾನು ನಡೆಸಬೇಕು, ದೇವರ ಮಾರ್ಗಕ್ಕೆ ನಡೆಸೋದಕ್ಕೇನೆ ಅತಿ ಹೆಚ್ಚು ಪ್ರಯಾಸ ಪಡೆದ್ರೆ ಅದರಿಂದ ಪ್ರತಿಫಲ ನಮಗಿದೆ ಪ್ರಿಯರೇ. ಆದ್ರೆ ಯಾರಿಗೂ ಬಲವಂತವಾದದ್ದಲ್ಲ, ಯಾರಿಗೂ ಮನಸ್ಸು ನೋಯಿಸುವಂತದ್ದಲ್ಲ. ಆದ್ರೆ ಇದ್ರಲ್ಲಿ ನಿತ್ಯ ಜೀವ ಇದೆ ಪ್ರಿಯರೇ, ನಿತ್ಯವಾದ ಶಾಶ್ವತವಾದ ಸ್ಥಾನ ಇದೆ. ಅದಕ್ಕೆ ಎಲ್ಲರೂ ಕೂಡ ನಂಬಿಕೆಯಲ್ಲಿ ನಿಂತೋದ್ರೆ ಸಾಲದು. ನಂಬಿಕೆಯಲ್ಲಿ ಮುಂದಕ್ಕೆ ಒಂದು ಹೆಜ್ಜೆ ಇಟ್ರೆ ಅದರಲ್ಲಿ ವಿಶ್ವಾಸವೆನ್ನುವಂತ ಮಾರ್ಗ ಸಿಗುತ್ತೆ. ವಿಶ್ವಾಸದಲ್ಲಿ ಹೋದ್ರೆ ಅದರಲ್ಲಿ ಅನೇಕ ಬರ್ತವೆ, ಸುಳ್ಳಾದ ಮಾತುಗಳು, ಕೆಟ್ಟ ಅಭ್ಯಾಸಗಳು, ಕೆಟ್ಟ ಕಾರ್ಯಗಳು, ಕೆಟ್ಟ ಮಾತುಗಳು, ಈ ವ್ಯಭಿಚಾರದ ಹಣದಾಸೆ ಎಲ್ಲವೂ ಕೂಡ ಆ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದಾಗ ಇಲ್ಲಿ ಎಲ್ಲವೂ ಕೂಡ ಕಂಡು ಬರ್ತವೆ ಪ್ರಿಯರೇ. ಅದನ್ನೆಲ್ಲರೂ ಕೂಡ ಜಾಗರೂಕತೆಯಾಗೆಲ್ಲ ಬಿಟ್ಟು ವಿಶ್ವಾಸದ ಮಾರ್ಗದಲ್ಲಿ ನಡೆದ್ರೆ ಕ್ರಿಯೆಗಳು ಸತ್ಯಕ್ಕೆ ತಕ್ಕಾಗಿ ನಮ್ಮನ್ನ ಪರಲೋಕಕ್ಕೆ ಸೇರಿಸೋದಕ್ಕೆ ಸಾಧ್ಯ. ಅದಕ್ಕೆ ಎಫೆಸ 2:10 ನಾವು ನೋಡ್ತೀವಲ್ಲ, ಆ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಅದಕ್ಕೆ ಕೊನೆಯದಾಗಿ ನಾವು ಪ್ರಿಯರೇ, ನಾವು ಆಲೋಚಿಸಿ ತಿಳಿದುಕೊಳ್ಳಬೇಕು. ಈಗ ನಾವು ಪ್ರಶ್ನೆ ಹಾಕಿಕೊಳ್ಬೇಕು. ಈಗ ನಾವು ಪ್ರಶ್ನೆ ಹಾಕಿಕೊಂಡಾಗ, ಈಗ ನಮ್ಮ ಮುಂದೆ ಇರುವಂತ ಪ್ರತಿಮೆಗಳು ತಿಳಿದುಕೊಳ್ಳಬೇಕು. ಅನೇಕ ವಿಗ್ರಹ, ನಾವು ಇವಾಗ ಬಿಡಿಸಿದ್ನಲ್ಲ, ಈ ರೀತಿಯಾದ ಎಲ್ಲಾ ಪ್ರತಿಮೆಗಳು ನಮ್ಮ ಮುಂದೆ ಇದೆ ಪ್ರಿಯರೇ. ದಾನಿಯೇಲನ ಗ್ರಂಥದಲ್ಲಿ ಅವರು ದೊಡ್ಡ ಪ್ರತಿಮೆ ನಿಲ್ಸಿದ್ರು, ಒಂದು ಪ್ರತಿಮೆ. ಆದ್ರೆ ನಮ್ಮ ಮುಂದೆ ಎಲ್ಲಾ ಪ್ರತಿಮೆಗಳಿದೆ. ಆ ಪ್ರತಿಮೆನೇ ಪ್ರತಿಮೆಗಳೇ ಎಷ್ಟು ಪಾಪ ಎನ್ನುವಂತ ಪ್ರತಿಮೆಗಳು. ಏನು? ಸುಳ್ಳು ಹೇಳುವಂಥದ್ದು ಪಾಪ, ಮೋಸ ಮಾಡುವಂಥದ್ದು ಪಾಪ, ಕೆಟ್ಟ ಅಭ್ಯಾಸಗಳು ಪಾಪ, ಕೆಟ್ಟ ಮಾತುಗಳು ಪಾಪ, ಕೆಟ್ಟ ಕಾರ್ಯಗಳು, ಇವೆಲ್ಲ ಕೂಡ ಎಲ್ಲ ಬೋಧನೆಗಳು ಕೇಳ್ತೀವಿ. ಎಲ್ಲದ್ರಲ್ಲಿ ಇದು ಕೂಡ ಇದನ್ನೇ ಪರ್ಫೆಕ್ಟ್ ಆಗ್ಬಾರ್ದು ಪ್ರಿಯರೇ, ಇದನ್ನೇ ನಾವು ಕೇಳಿಕೊಳ್ಳಿರುವಂತದ್ದಲ್ಲ. ಆದ್ರೆ ಇದೆಲ್ಲವನ್ನು ಬಿಟ್ಟು ದೇವರ ಜ್ಞಾನದಲ್ಲಿ ಬೆಳಿಬೇಕು, ದೇವರ ಮಾರ್ಗದಲ್ಲಿ ಬೆಳಿಬೇಕು, ದೇವರನ್ನು ಅದ್ಭುತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ರಾಮಣ್ಣರಾಗಿರ್ಬೋದು ಅದ್ಭುತವಾಗಿ ದಿನನಿತ್ಯ ಕೂಡ ಸುವಾರ್ತೆ ಪರಿಚಯ, ಕುಟುಂಬ ಕೂಡ ಸಹಿತವಾಗಿ ಪ್ರಿಯರೇ ಅವರು ಸುವಾರ್ತೆಯಲ್ಲಿ ಪಾಲುಗಾರರಾಗಿ ಸುವಾರ್ತೆ ಪಡ್ತಿದ್ದಾರೆ, ಕಷ್ಟ ಪಡ್ತಿದ್ದಾರೆ. ಈ ಎಲ್ಲ ಕೂಡ ಅದ್ಭುತವಾಗಿ ನಮಗೆ ದಿನನಿತ್ಯ ಬರ್ಬೇಕಂದ್ರೆ, ದಿನನಿತ್ಯ ಸಂದೇಶ ಬರ್ಬೇಕು, ದಿನನಿತ್ಯ ಇದೆಲ್ಲ ಕೂಡ ಬರ್ಬೇಕಂದ್ರೆ ಅಷ್ಟು ಕಷ್ಟ ಪಡ್ತಿದ್ದಾರೆ. ಆದ್ರೆ ಈ ಕಷ್ಟಕ್ಕೆ ಯಾಕೆ, ಅವ್ರಿಗೆ ಏನ್ ಅರ್ಥ ಆಗಿದೆ, ಏನ್ ಅರ್ಥ ಆಗ್ತಿದೆ, ಅವರು ದಿನನಿತ್ಯ ಏನ್ ಅರ್ಥ ಮಾಡಿಕೊಳ್ತಿದ್ದಾರೆ ಅನ್ನೋದೊಂದು ಸಲ ಆಲೋಚನೆ ಮಾಡ್ಬೇಕು ಪ್ರಿಯರೇ. ಈ ಮೆಸೇಜ್ ಕೇಳಿದ್ವಲ್ವಾ, ಇವತ್ತಿನ ದಿವಸದಲ್ಲಿ ಕ್ಲಾಸ್ ಕೇಳಿದ್ವಿ, ಈ ಮೆಸೇಜ್ ಅನ್ನು ನಾವು ಇವತ್ತು ಕೇಳಿದ್ವಿ. ಆದ್ರೆ ಇದನ್ನ ಕೇಳಿ ಪಡೆದುಕೊಳ್ಳೋದೇ ನಾವು ಮೋಸ ಹೋಗ್ತೀವಿ ಪ್ರಿಯರೇ. ಈಗ ಅಷ್ಟೇ, ನಾವು ಯಾವುದೇ ಬೆಳೆ ಹಾಕಿರ್ತೀವಿ, ಅದಕ್ಕೆ ಗೊಬ್ಬರ ಹಾಕಿದ ತಕ್ಷಣ, ನೀರು ತಕ್ಷಣ ಅದು ಬರಲ್ಲ. ಅದಕ್ಕೆ ಸಮಯ ಅನ್ನೋದು ಇರುತ್ತೆ. ಆ ರೀತಿ ಅದು ಸಮಯ ತಕ್ಕಾಗಿ ಅದು ಫಲ ಕೊಡುತ್ತೆ. ಅದೇ ಪ್ರಕಾರ ನಾವು ವಾಕ್ಯಕ್ಕೆ ಎಲ್ಲರೂ ಕೂಡಿ ಬಂದಿದ್ವಿ, ವಾಕ್ಯ ಕೇಳಿದ್ವಿ, ವಾಕ್ಯ ಕೇಳಿ
ಇದಕ್ಕೆ ಒಂದು 10 ನಿಮಿಷ 15 ನಿಮಿಷ 20 ನಿಮಿಷವರೆಗೂ ಸಮಯ ಕೊಡ್ಬೇಕು. ಯಾಕೆ ರಿಟರ್ನ್ ಮಾಡ್ಬೇಕು, ರಿಟರ್ನ್ ಮಾಡಿ ಅದನ್ನ ಆಲೋಚಿಸ್ಬೇಕು, ಗ್ರಹಿಸ್ಬೇಕು. ಅದನ್ನ ಚಿಕ್ಕ ಚಿಕ್ಕದಾಗಿ ಆಲೋಚಿಸಿ ಹೃದಯದಲ್ಲಿ ಸ್ಪಷ್ಟ ಇದು ಎಂಬುದಾಗಿ ಆಲೋಚಿಸುವಾಗ ಕಹಿತನವನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ. ವಾಕ್ಯ ಕೇಳ್ತಿ, ವಾಕ್ಯದ ಪ್ರಕಾರ ಜೀವಿಸಬಾರ್ದು ಅಂತ ಹೇಳಿ ಯಾಕೋಬ ಹೇಳ್ತಾರಲ್ವ ಪ್ರೇರೆ, ವಾಕ್ಯವನ್ನು ಕೇಳುವವರು ಮಾತ್ರವಾಗಿರೋದು, ವಾಕ್ಯದ ಪ್ರಕಾರ ನಡೆಯುವುದಾಗಿ ಇರುತ್ತಲ್ವ ಪ್ರೇರೆ. ಆ ಪ್ರಕಾರ ನಾವು ಅದನ್ನ ನಿಧಾನವಾಗಿ ತೆಗೆದುಕೊಳ್ಬೇಕು. ಆಹಾರ ತೆಗೆದುಕೊಳ್ತೀವಲ್ಲ, ತಟ್ಟೆಲಿ ಇಟ್ಕೊಂಡು ಈ ಆಹಾರ ಎಷ್ಟು ಚೆನ್ನಾಗಿದೆ ಅಂತ ತಟ್ಟೆಗೆ ಬಿರಿಯಾನಿ ಹಾಕೊಂಡು ಹಂಗೆ ಸುಮ್ನೆ ಕುತ್ಕೊ ಬಿಡ್ಬೋದಲ್ಲ. ಯಾಕೆ ಅದನ್ನ ಒಂದ್ ಕಡೆಯಿಂದ ನಿಧಾನಕ್ಕೆ ತಿನ್ಕೊಂಡ್ ಬರ್ತೀವಿ? ಅದನ್ನ ತಿಂತ ಪೂರ್ತಿಯಾಗಿ ಹೊಟ್ಟೆ ತುಂಬುತ್ತೆ. ಅವಾಗ ಏನಾಗುತ್ತೆ? ತೃಪ್ತಿ ಬರುತ್ತೆ, ಆಹಾರ ಜೀರ್ಣ ಆಗುತ್ತೆ, ಹೊಟ್ಟೆ ತುಂಬುತ್ತೆ, ಸಂತೋಷ ಆಗುತ್ತೆ. ಅದೇ ಪ್ರಕಾರ ವಾಕ್ಯಗಳು ಇವಾಗ ಫುಲ್ ಉಸಿರು ಕಟ್ಟಿ 1 ಗಂಟೆ, ಅರ್ಧ ಗಂಟೆ, 3/4 ಗಂಟೆ, 2 ಅವರ್ ಕೇಳಿರ್ತೀವಿ. ಅದನ್ನ ಮತ್ತೆ ಏನ್ ಮಾಡ್ಬೇಕು? ನಿಧಾನಕ್ಕೆ ಜೀರ್ಣ ಮಾಡಿಕೊಳ್ಬೇಕು. ಜೀರ್ಣ ಮಾಡಿಕೊಳ್ಳದೆ ಬಿಟ್ಟು ಎಷ್ಟೋ ವ್ಯತ್ಯಾಸ. ಇದೇ ರೂಢಿಯಾಗಿ ಬಿಡುತ್ತೆ ಕ್ರೈಸ್ತರಲ್ಲಿ. ಇದು ಬೇತ್ರ ರೂಢಿ ಆಗೋದು. ಇದು ಫಸ್ಟ್ ಹೊರಗಡೆ ತಳ್ಳಿ ವಾಕ್ಯಕ್ಕೆ ಕೊಟ್ಟು ಯಾವುದೇ ಕೆಲಸ ಕಾರ್ಯ ಇವೆಲ್ಲ ಕೂಡ ಹೃದಯದಲ್ಲಿ ತುಂಬಿಸಿಕೊಳ್ಳದೆ ಸಮಾಧಾನವಾಗ ವಾಕ್ಯಗಳನ್ನು ಸ್ವೀಕರಿಸಿಕೊಳ್ಬೇಕು. ಬಂಡೆ ಮೇಲೆ ಬಿದ್ದ ಬೀಜವಾಗಿ ಮಾರ್ಪಾಡಬಾರ್ದು, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜವಾಗಿ ಮಾರ್ಪಾಡಬೇಕು ಪ್ರಿಯರೇ. ಓಕೆ ಪ್ರಿಯರೇ, ತಿಳಿದುಕೊಳ್ಳಬೇಕು. ಇವತ್ತು ನಾವು ಅಂಶವನ್ನು ನೋಡಿಕೊಂಡಿದ್ವಿ. ನಂಬಿಕೆಗೆ ಮತ್ತು ವಿಶ್ವಾಸಕ್ಕೆ ಇವೆರಡರ ಮಧ್ಯದಲ್ಲಿರುವಂತ ಅರ್ಥವನ್ನು ತಿಳಿದುಕೊಳ್ಳಬೇಕು. ಎಲ್ಲಾ ಕ್ರೈಸ್ತರು ನಂಬಿಕೆ ಎಂಬುದಾಗಿ ನಂಬಿ ದೀಕ್ಷೆ ಸ್ಥಾನ ಮಾಡಿಕೊಂಡಿದ್ದಾರೆ ಅಷ್ಟೇ. ಆದರೆ ಒಂದೆಜ್ಜೆ ಮುಂದಾಕೊಳ್ಳೋದಕ್ಕೆ ಆಗಲ್ಲ. ಎಲ್ಲ ಉದ್ಯೋಗ ಎಳಿತದೆ, ಈ ಮಾರ್ಗ ಆ ಮಾರ್ಗ, ಈ ಆಲೋಚನೆ ಎಲ್ಲ ಹೇಳ್ದಾಗ್ತದೆ. ಒಂದು ಮನುಷ್ಯ ಬೆಳಿಗ್ಗೆ ಎದ್ದು ರೋಡಿಗೆ ಹೋದ್ರೆ ಸಾಕು, ಅನೇಕ ವಿಶಾಲವಾದ ಪ್ರಪಂಚದಲ್ಲಿ ಅನೇಕ ವಸ್ತುಗಳು ಕಂಡು ಬರ್ತವೆ, ಅನೇಕ ಸ್ತ್ರೀಯರಾಗಿರ್ಬೋದು, ಅನೇಕ ಎಲ್ಲ ಕೂಡ ಮನುಷ್ಯನ ಕಣ್ಣಿಗೆ ಬೀಳುವಂತದ್ದಾಗಿದೆ. ಆದ್ರೆ ಜಾಗರೂಕತೆಯಾಗಿ ಎಚ್ಚರಿಕೆಯಿಂದ ಇದೆಲ್ಲ ಬಿಟ್ಟು ಮನಸ್ಸನ್ನು ಜಾಗರೂಕತೆ ಕಾಪಾಡಿಕೊಳ್ಳುವನೇ ಶ್ರೇಷ್ಠನಾಗ್ತಾನೆ ಪ್ರೇರ. ಅದಕ್ಕೆ ನಂಬಿಕೆಯಲ್ಲಿ ನಿಂತರೆ ಸಾಲದು, ವಿಶ್ವಾಸವೆನ್ನುವಂತ ಒಂದ್ ಹೆಜ್ಜೆ ಮುಂದೆ ಹಾಕಿ ವಿಶ್ವಾಸದಲ್ಲಿ ಪರಿಪೂರ್ಣತೆ ಪೂರ್ತಿಗೊಳಿಸಿದ್ರೆ, ವಿಶ್ವಾಸವೆನ್ನುವಂತ ಮೆಟ್ಲು ಹತ್ತಿದ್ರೇನೆ ಪರಲೋಕವನ್ನು ನಮಗೆ ಸಿಗುತ್ತೆ ಪ್ರೇರೆ. ಅದಕ್ಕೆ ಎಲ್ಲರೂ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ಎಲ್ಲರೂ ಮೊಣಕಾಲು ಹಾಕಿಕೊಳ್ಳೋಣ. ಮಹಾಪರಿಶುದ್ಧನಾದ ದೇವ, ನಿನ್ನ ಪವಿತ್ರವಾದ ಪಾದಗಳಿಗೆ ವಂದನೆಗಳು, ಸ್ತೋತ್ರಗಳು. ಸರ್ವಲೋಕವನ್ನು ಸರ್ವ ಸೃಷ್ಟಿಗೆ ಯಜಮಾನನಾದ ತಂದೆಯ ದೇವ್ರಪ್ಪ, ನೀವು ನಮ್ಮ ಬಳಿಯಲ್ಲಿ ತಂದೆಯ ದೇವ್ರೆ, ನಿಮ್ಮ ಮಕ್ಕಳಿಗೆ ತಿಳಿಸುವಂತ ನಿಮ್ಮ ಮಾತುಗಳು ತಂದೆಯ ದೇವ್ರೆ ಅಪ್ಪ, ನಿಮ್ಮ ಇಷ್ಟಾನುಸಾರವಾಗಿ ತಿಳಿಸುವುದಕ್ಕೆ ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆಯ ದೇವ್ರಪ್ಪ. ತಲೆಬಾಗಿಸಿರುವಂತ ಪ್ರತಿಯೊಂದು ಕುಟುಂಬಗಳನ್ನು ಜ್ಞಾಪಕ ಮಾಡಿಕೊಳ್ಳಿ, ಪ್ರತಿಯೊಂದು ಮಕ್ಕಳನ್ನು ಕೂಡ ಜ್ಞಾಪಕ ಮಾಡಿಕೊಳ್ಳಿ. ಕೇಳಿರುವಂತ ಪ್ರತಿಯೊಬ್ಬರನ್ನು ತಂದೆಯ ದೇವರಪ್ಪ, ಯಾವ್ಯಾವ ಕುಟುಂಬದಲ್ಲಿ ಯಾವ್ಯಾವ ಸಮಸ್ಯೆಗಳಿದೆಯೋ, ಯಾವ್ಯಾವ ಕುಟುಂಬದಲ್ಲಿ ಯಾವ್ಯಾವ ಶೋಧನೆಗಳಿದೆಯೋ ತಂದೆಯ ದೇವರಪ್ಪ, ಸಮಸ್ಯೆಗಳೇ ದೊಡ್ಡವು, ಶೋಧನೆಗಳೇ ದೊಡ್ಡವು, ಈ ಜೀವಿತದಲ್ಲಿ ಕಷ್ಟವೆಂಬುದಾಗಿ ಯಾರು ತಂದೆಯ ದೇವರಪ್ಪ ಹೇಳಿಕೊಂಡಿದ್ದಾರೋ ಅದನ್ನೆಲ್ಲ ಕೂಡ ಚಿಕ್ಕದೆಂಬುದಾಗಿ ಗ್ರಹಿಸಿ ಅವರಿಗೊಳ್ಳೆ ಸಮಾಧಾನವನ್ನು, ಶಾಂತಿಯನ್ನು ಅನುಗ್ರಹಿಸಿ. ಕೇಳಿರುವಂತ ನಿನ್ನ ಮಕ್ಕಳನ್ನು ತಂದೆಯ ದೇವರೇ ಹೆಸರಿಗಳಿಂದ ಆಶೀರ್ವದಿಸಿ ತಂದೆಯ ದೇವರೇ. ಚಿಕ್ಕ ಪ್ರಾರ್ಥನಾ ನಮ್ಮ ರಕ್ಷಕ ನೋಡೇನು ಪ್ರಪಂಚ ಮುಕ್ಷಣ ಯೇಸು ಕ್ರಿಸ್ತರ್ ಅವರ ಪರಿಶುದ್ಧ ನಾಮದಲ್ಲಿ ಚಿಕ್ಕ ಪ್ರಾರ್ಥನೆ ಕಾರ್ಯಗಳಿಗೆ ಒಪ್ಪಿಸ್ಬಿಡ್ತಾನಪ್ಪ ಪರಲೋಕ ತಂದೆ, ಆಮೇನ್. ನಮ್ಮ ತಂದೆಯ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯನಿತ ಸಹವಾಸದಲ್ಲಿ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ದೇವರ ಮಕ್ಕಳೊಟ್ಟಿಗೆ ಇರಲಿ. ಆಮೇನ್.